ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಚಾಲೆಂಜ್ ಕೋಚಿಂಗ್ ಸೆಂಟರ್ ಸಿಂಧನೂರು ಯೂಟ್ಯೂಬ್ ಚಾನಲ್. ಇವತ್ತು ನಿನ್ನೆ ನಡೆದಂಥ ಸೈನಿಕ ಶಾಲೆಯ ಪ್ರವೇಶ ಪರೀಕ್ಷೆಯ ಜನರಲ್ ನಾಲೆಜ್ ವಿಭಾಗದ ಪ್ರಶ್ನೆಗಳನ್ನು ನಾವಿವತ್ತು ಸಾಲ್ವ್ ಮಾಡೋಣ. ನಿಮಗೇನಾದರೂ ಡೌಟ್ ಇದ್ದರೆ ಈ ವಿಡಿಯೋದಲ್ಲಿ ಎಲ್ಲ ಡೌಟ್ಗಳನ್ನು ಕ್ಲಿಯರ್ ಆಗಿ ನಿಮ್ಗೆ ತಿಳಿಸಲಾಗುತ್ತೆ ಮತ್ತು ನಿಮ್ಮ ಆನ್ಸರ್ಗಳನ್ನು ನೀವು ಇದ್ರ ಮೂಲಕ ಚೆಕ್ ಮಾಡ್ಕೋಬಹುದು. ಓಕೆ, ಸ್ಟಾರ್ಟ್ ಮಾಡೋಣ. As you all know, my name is Akshay Patil. I teach English and GK in Challenge Coaching Center Sindhanuru. Okay, ಫಸ್ಟ್ ಕ್ವಶನ್, ಮೊದಲನೇ ಪ್ರಶ್ನೆ ನೋಡಿ. ಆಮೇಲೆ ಇದರಲ್ಲಿ ಇಂಗ್ಲಿಷ್ ಮತ್ತು ಕನ್ನಡ ಎರಡೂ ವಿಭಾಗದ ಪ್ರಶ್ನೆಗಳನ್ನು ನಾವಿಲ್ಲಿ ತಗೊಂಡ್ಬಂದಿದ್ದೀವಿ. ಸೊ ನೀವು ಇಂಗ್ಲಿಷ್ ಮೀಡಿಯಂದವರಿಗೂ ಕೂಡ ಹೆಲ್ಪ್ ಆಗುತ್ತೆ ಮತ್ತು ಕನ್ನಡ ಮೀಡಿಯಂದವರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಫಸ್ಟ್ ಒನ್, ಹೂ ಅಮಾಂಗ್ ದ ಫಾಲೋಯಿಂಗ್ ಡಿಸ್ಕವರ್ಡ್ ದಟ್ ಮಾಸ್ಕಿಟೋ ಸ್ಪ್ರೆಡ್ ಮಲೇರಿಯಾ? ಕೆಳಗಿನವುಗಳಲ್ಲಿ ಯಾರು ಸೊಳ್ಳೆಯಿಂದ ಮಲೇರಿಯಾ ಹರಡುತ್ತದೆ ಎಂದು ಕಂಡು ಹಿಡಿದರು? ನಮಗೆಲ್ಲ ಗೊತ್ತು ಮಲೇರಿಯಾ ರೋಗ ಸೊಳ್ಳೆಯಿಂದ ಹರಡುತ್ತಂತೇಳಿ, ಆದರೆ ಇದನ್ನು ಕಂಡುಹಿಡಿದವರು ಯಾರು? ಇದನ್ನು ಕಂಡುಹಿಡಿದವರು ರೊನಾಲ್ಡ್ ರೋಸ್. ಇವರೊಬ್ಬರ ಲಂಡನ್ ನಗರದ ಡಾಕ್ಟರ್, ಅಂದ್ರೆ ಇಂಗ್ಲೆಂಡ್ ದೇಶದ ಲಂಡನ್ ನಗರದಲ್ಲಿ ವಾಸಿಸುತ್ತಿದ್ದಂತ ಡಾಕ್ಟರ್ ಇವರು ಸೊಳ್ಳೆಯಿಂದ ಮಲೇರಿಯಾ ರೋಗ ಹರಡುತ್ತೆ ಅನ್ನೋದನ್ನ ಕಂಡುಹಿಡಿದರು. ಹಾಗಾದ್ರೆ ಪ್ರಶ್ನೆಗೆ ಈ ಉತ್ತರ ರೊನಾಲ್ಡ್ ರೋಸ್, ಆಪ್ಷನ್ 4. ನಂತರ ಎರಡನೇ ಪ್ರಶ್ನೆ, ಬ್ಲೋ ಹಾಟ್ ಬ್ಲೋ ಕೋಲ್ಡ್ ಕಥೆಯನ್ನು ಭಾರತದ ಮಾಜಿ ರಾಷ್ಟ್ರಪತಿಗಳಾದ ಈ ಕೆಳಗಿನವುಗಳಲ್ಲಿ ಯಾರು ಬರೆದಿರುತ್ತಾರೆ? ವಿಚ್ ಆಫ್ ದಿ ಫಾಲೋಯಿಂಗ್ ಫಾರ್ಮರ್ ಪ್ರೆಸಿಡೆಂಟ್ಸ್ ಆಫ್ ಇಂಡಿಯಾ ಈಸ್ ದ ಆಥರ್ ಆಫ್ ದಿ ಸ್ಟೋರಿ ಬ್ಲೋ ಹಾಟ್ ಬ್ಲೋ ಕೋಲ್ಡ್? ಈ ಬ್ಲೋ ಹಾಟ್ ಬ್ಲೋ ಕೋಲ್ಡ್ ಅನ್ನೋ ಕಥೆಯನ್ನ ಬರೆದವರು ಯಾರು? ಡಾಕ್ಟರ್ ಜಾಕಿರ್ ಹುಸೇನ್ ಅವರು. ಇವರು ನಮ್ಮ ದೇಶದ 3ನೇ ರಾಷ್ಟ್ರಪತಿಗಳು, ಡಾಕ್ಟರ್ ಜಾಕಿರ್ ಹುಸೇನ್. ಮತ್ತು ಇವರು ಹಲವಾರು ಮಕ್ಕಳ ಕಥೆಗಳನ್ನು ಕೂಡ ಬರೆದಿದ್ದಾರೆ. ದಿಸ್ ಇಸ್ ಅ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್, ರೈಟ್? ಓಕೆ, ಇಲ್ಲಿ ಬ್ಲೋ ಹಾಟ್ ಬ್ಲೋ ಕೋಲ್ಡ್ ಅನ್ನೋ ಕಥೆಯನ್ನು ಬರೆದವರು ಯಾರು? ಡಾಕ್ಟರ್ ಜಾಕಿರ್ ಹುಸೇನ್. ಇವರು ನಮ್ಮ ದೇಶದ 3ನೇ ರಾಷ್ಟ್ರಪತಿಗಳು, 3rd ಪ್ರೆಸಿಡೆಂಟ್. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಪೆಟ್ರೋಲಿಯಂನಿಂದ ದೊರಕುವುದಿಲ್ಲ? ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ನಾಟ್ ಒಬ್ಟೈನ್ಡ್ ಫ್ರಮ್ ಪೆಟ್ರೋಲಿಯಂ? ನೋಡಲಿ, ನೀವು ಪೆಟ್ರೋಲ್ ಜೊತೆ ಎರಡು ಸೇಮ್ ಅನ್ಕೋಬೇಡ್ರಿ. ಮತ್ತೆ ನೀವು ಪೆಟ್ರೋಲಿಯಂ ಅಂದ್ರೆ ಕ್ರೂಡ್ ಆಯಿಲ್ ಅಂತ ಕರಿತೀವಿ ನಾವು. ಭೂಮಿಯಿಂದ ಪೆಟ್ರೋಲಿಯಂನ ತೆಗಿತೀವಲ್ಲ, ಅದು ಕ್ರೂಡ್ ಆಯಿಲ್ ಆಗಿರುತ್ತದೆ, ಎಲ್ಲ ಮಿಕ್ಸ್ ಇರ್ತದ್ರಲ್ಲಿ. ಆಮೇಲೆ ಏನ್ ಮಾಡ್ತಾರೆ, ಸಂಸ್ಕರಣೆ ಮಾಡುವುದರ ಮೂಲಕ ಪೆಟ್ರೋಲು, ಡೀಸೆಲ್, ಕೆರೋಸಿನ್, ನ್ಯಾಚುರಲ್ ಗ್ಯಾಸ್ ಇವನ್ನೆಲ್ಲ ಸಪ್ರೇಟ್ ಆಗಿ ತೆಗಿತಾರೆ. ಆ ರೀತಿ ತೆಗಿಬೇಕಾದ್ರೆ ನೋಡ್ಲಿ, ಸೀಮೆಎಣ್ಣೆ, ಕೆರೋಸಿನ್ ಕೂಡ ಒಂದು, ಇದು ಪೆಟ್ರೋಲಿಯಂನಿಂದ ಸಿಗುತ್ತೆ. ಗ್ರೀಸ್, ಇದು ಪೆಟ್ರೋಲಿಯಂನ ಬೈ ಪ್ರಾಡಕ್ಟ್. ಪೆಟ್ರೋಲಿಯಂನಿಂದ ಗ್ರೀಸ್ ಅನ್ನ ತಯಾರಿಸ್ತೀವಿ. ಆಮೇಲೆ ಗಾಡಿಗಳಿಗೆ ಹಾಕುವಂತಹ ಇಂಜಿನ್ ಆಯಿಲ್ ಕೂಡ ಪೆಟ್ರೋಲಿಯಂನ ಬೈ ಪ್ರಾಡಕ್ಟ್ ಅದು. ಆದ್ರೆ ಸೌರಶಕ್ತಿ, ಸೋಲಾರ್ ಎನರ್ಜಿ, ಜಲಶಕ್ತಿ, ಹೈಡಲ್ ಎನರ್ಜಿ, ಇವು ಎರಡು ಈ ಪೆಟ್ರೋಲಿಯಂನಿಂದ ದೊರಕುವುದಿಲ್ಲ. ಅವು ನ್ಯಾಚುರಲ್ ಸೋರ್ಸ್ ಆಫ್ ಎನರ್ಜಿಗಳವು. ಸೊ ಹಂಗಾಗಿ ಇಲ್ಲಿ ಪ್ರಶ್ನೆ ಏನ್ ಕೇಳ್ಯಾರ, ಇನ್ನೊಂದ್ಸಲ ಗಮನ ಇಟ್ಟು ನೋಡ್ರಿ. ಈ ಕೆಳಗಿನವುಗಳಲ್ಲಿ ಯಾವುದು ಪೆಟ್ರೋಲಿಯಂನಿಂದ ದೊರಕುವುದಿಲ್ಲ? ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ನಾಟ್ ಒಬ್ಟೈನ್ಡ್ ಫ್ರಮ್ ಪೆಟ್ರೋಲಿಯಂ? ಓಕೆ, ಹಾಗಾದ್ರೆ ಸಿ ಪೆಟ್ರೋಲಿಯಂನಿಂದ ದೊರಕುವುದಿಲ್ಲ ಮತ್ತು ಡಿ ಪೆಟ್ರೋಲಿಯಂನಿಂದ ದೊರಕುವುದಿಲ್ಲ. ಹಾಗಾದ್ರೆ ಸಿ ಮತ್ತು ಡಿ ಮಾತ್ರ ಸರಿಯಾದ ಉತ್ತರ. 103ನೇ ಪ್ರಶ್ನೆಗೆ ಆಪ್ಷನ್ 2 ಸರಿಯಾದ ಉತ್ತರ. ನಂತರ, ಹೂ ರೋಡ್ ದ ಬುಕ್ ಹೌ ವಿ ಫೌಂಡ್ ದ ಅರ್ತ್ ಈಸ್ ರೌಂಡ್? ಹೌ ವಿ ಫೌಂಡ್ ದಿ ಅರ್ತ್, ಈ ಕೃತಿಯನ್ನ ಬರೆದವರು ಯಾರು? ಈ ಕೃತಿಯನ್ನ ಬರೆದವರು ಐಸಾಕ್ ಅಸಿಮೋವ್ ಅನ್ನೋರು ಈ ಕೃತಿಯನ್ನ ಬರೆದರು. ಯಾರು ಐಸಾಕ್ ಅಸಿಮೋವ್? ಒಬ್ಬ ಅಮೆರಿಕನ್ ರೈಟರ್. ಆಮೇಲೆ ಅವರು ಸೈನ್ಸ್ ಫಿಕ್ಷನಲ್ ಕಥೆಗಳನ್ನ ಬರೀತಾರೆ. ಸೊ ಐಸಾಕ್ ಅಸಿಮೋವ್ ಅವರು ಯಾವ ರೀತಿ ಈ ಅರ್ತ್ ರೌಂಡ್ ಇದೆ ಅಂತ ಹೆಂಗ್ ಕಂಡುಹಿಡಿದ್ರು ಅನ್ನೋದ್ರ ಬಗ್ಗೆ ಬರೆದಿದ್ದಾರೆ. ಇಲ್ಲಿ ಹೆಂಗ್ ಕಂಡುಹಿಡಿದ್ರು ನಾನು ನಿಮ್ಗೊಂದೆರಡು ಪಾಯಿಂಟ್ಗಳನ್ನು ಹೇಳ್ಬಿಡ್ತೀನಿ. ಒಂದು, ಹಿಂದಿನ ಕಾಲದಲ್ಲಿ ನಾವಿಕರು ಏನ್ ಮಾಡ್ತಾ ಇದ್ರು, ಹಡಗುಗಳನ್ನು ತಗೊಂಡು ಸಮುದ್ರದಲ್ಲಿ ಹೋದಾಗ ನೀವು ನೋಡ್ರಿ, ಈಗ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ಸಮುದ್ರದ ದಂಡೆ ಮೇಲೆ ನಿಂತು ನೋಡ್ರಿ, ಹಡಗುಗಳು ಸಮುದ್ರದಲ್ಲಿ ಹೋಗ್ತಾ ಒಂದು ದೂರ ರೀಚ್ ಆದ್ಮೇಲೆ ಅವು ಒಂಥರ ಮರೆ ಆದಂಗ ಅನಿಸ್ತಾವ. ಸೊ ಕೆಳಗಡೆ ಹೋತೇನೋ ಹಡಗು ಅಂತ ಅನ್ಸುತ್ತೆ, ಕೆಳಗಡೆ ಹೋಗಿರಲ್ಲ. ಅರ್ಥ ರೌಂಡ್ ಇರೋ ಕಾರಣ ನಮ್ಗ ಅದು ನಮ್ಮ ಇದ್ರ ನೋಟದ ಎಲಿವೇಶನ್ ಏನಾಗುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ,
ಹೂ ರೋಟ್ ದ ಬುಕ್ ಹೌ ವಿ ಫೌಂಡ್ ದಿ ಅರ್ತ್ ಇಸ್ ರೌಂಡ್? ನಾವು ಭೂಮಿಯನ್ನ ರೌಂಡ್ ಇದೆ ಅಂತೇಳಿ ಹೇಗೆ ಕಂಡಿಡ್ಕೊಂಡ್ವಿ ಅನ್ನೋದ್ರ ಬಗ್ಗೆ ಪುಸ್ತಕ ಬರೆದವರು ಯಾರು? ಸರಿಯಾದ ಉತ್ತರ ಐಸಾಕ್ ಅಸಿಮೋವ್. ಇವರು ಅಮೇರಿಕದ ಒಬ್ಬ ರೈಟರ್. ಇವರು ಜಾಸ್ತಿ ಸೈನ್ಸ್ ಫ್ರಿಕ್ಷನಲ್ ಕಥೆಗಳನ್ನ ಬರೀತಾರೆ. ಆಮೇಲೆ ಹೆಂಗ ಕಂಡಿಡ್ಕೊಂಡ್ವಿ ನಾವು ರೌಂಡ್ ಇದೆ ಅಂತೇಳಿ? ಮೊದಲು ಈ ಸೈನ್ಸ್ ಡೆವಲಪ್ ಆಗಿನ ಮುಂಚೆ ಅಂದ್ರೆ ನಾವಿಕರು ಹಡಗುಗಳನ್ನ ತಗೊಂಡು ಸಮುದ್ರದಲ್ಲಿ ಇಳಿದಾಗ ಕೆಲ ಹೊತ್ತಿನ ನಂತರ ದೂರ ಸಾಕ್ತಾ ಸಾಕ್ತಾ ಹಡಗು ಮರೆಯಾಗುತ್ತೆ. ಅದಾದ್ಮೇಲೆ ಚಂದ್ರಗ್ರಹಣದಲ್ಲಿ ಭೂಮಿ ಮತ್ತು ಚಂದ್ರನ ಮಧ್ಯೆ ಭೂಮಿ ಅಡ್ಡು ಬಂದಾಗ ಚಂದ್ರನ ಮೇಲೆ ಭೂಮಿಯ ನೆರಳು ಬೀಳುತ್ತೆ ರೌಂಡ್ ಆಗಿ. ಸೊ ಈ ತರದ ಮೂಲಕ ಜನರಿಗೆ ಭೂಮಿ ರೌಂಡ್ ಆಗಿದೆ ಅನ್ನೋದು ಗೊತ್ತಾಯ್ತು ಅನ್ನೋ ವಿಷಯಗಳನ್ನ ಒಳಗೊಂಡು ಅವ್ರು ಈ ಪುಸ್ತಕವನ್ನು ಬರೆದಿದ್ದಾರೆ. ಯಾವುದು? ಹೌ ವಿ ಫೌಂಡ್ ದಿ ಅರ್ತ್ ಈಸ್ ರೌಂಡ್ ಅನ್ನೋ ಒಂದು ಕೃತಿಯನ್ನ ರಚಿಸಿದ್ದಾರೆ. ಯಾರು? ಐಸಾಕ್ ಅಸಿಮೋವ್. ನಿಮ್ಮ ಉತ್ತರಗಳನ್ನ ಚೆಕ್ ಮಾಡ್ಕೊಳ್ರಿ. ನಂತರ ಈ ಕೆಳಗಿನ ಹೇಳಿಕೆಗಳಲ್ಲಿ ಅಂತರಿಕ್ಷದಲ್ಲಿ ಜೀವಿಸುವುದಕ್ಕೆ ಸಂಬಂಧಿಸಿದಂತೆ ಯಾವುದು ಸರಿಯಾದ ಹೇಳಿಕೆಯಾಗಿದೆ? ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಕರೆಕ್ಟ್ ಅಬೌಟ್ ಲಿವಿಂಗ್ ಇನ್ ಸ್ಪೇಸ್? ಓಕೆ, ಸ್ಪೇಸ್ ಅಂದ ತಕ್ಷಣ ನಿಮ್ಗೆ ಏನು ಹೊಳೆಯುತ್ತೆ? ಫಸ್ಟ್ ಭೂಮಿಯಿಂದ ದೂರ ಹೋಗ್ಬೇಕು, ಸ್ಪೇಸಲ್ಲಿ ಹೋಗ್ತೀವಿ. ಸ್ಪೇಸಲ್ಲಿ ಹೋದ ತಕ್ಷಣ ಫಸ್ಟ್ ಅನುಭವ ಆಗೋದೇನು? ನೋ ಗ್ರಾವಿಟಿ. ಅಲ್ಲಿ ಗ್ರಾವಿಟೇಷನ್ ಇರೋದಿಲ್ಲ. ಸೊ ಹಂಗಾಗಿ ಹೇಳಿಕೆಗಳನ್ನ ನೋಡೋಣ. ಫಸ್ಟ್, ಗಗನ ನೌಕೆಯಲ್ಲಿ ವಸ್ತುಗಳು ಒಂದು ಕೊನೆಯಿಂದ ಇನ್ನೊಂದು ಕೊನೆಯವರೆಗೆ ತೇಲುತ್ತಿರುತ್ತದೆ. ಥಿಂಗ್ಸ್ ಕೀಪ್ ಫ್ಲೋಟಿಂಗ್ ಇನ್ ದ ಸ್ಪೇಸ್ ಶಿಪ್ ಫ್ರಮ್ ಒನ್ ಎಂಡ್ ಟು ಅನದರ್. ಈಸ್ ಇಟ್ ಕರೆಕ್ಟ್ ಆರ್ ನಾಟ್? ಎಸ್, ದ ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್. ಯಾಕಂದ್ರೆ ಸ್ಪೇಸ್ ಅಲ್ಲಿ ಈ ಗಗನ ನೌಕೆ ಸ್ಪೇಸ್ ಅಲ್ಲಿ ಹೋದಾಗ ಸ್ಪೇಸ್ ಅಲ್ಲಿ ಗ್ರಾವಿಟೇಷನ್ ಇರಲ್ಲ. ಸೊ ಆಬ್ವಿಯಸ್ಲಿ ಏನಾಗುತ್ತೆ? ಎಲ್ಲಿ ಗ್ರಾವಿಟೇಷನ್ ಇರಲ್ಲ ಅಲ್ಲಿ ವಸ್ತುಗಳು ಒಂದು ಕಡೆ ಸೆಟಲ್ ಆಗಲ್ಲ. ಸೊ ಅವು ಗಾಳಿಯಲ್ಲಿ ತೇಲ್ತಾ ಇರ್ತವೆ. ಓಕೆ, ನೆಕ್ಸ್ಟ್ ಸ್ಟೇಟ್ಮೆಂಟ್ 2, ದ ಅರ್ತ್ ಹ್ಯಾಸ್ ಅ ಗ್ರಾವಿಟೇಷನಲ್ ಪುಲ್. ನಮ್ಗೆಲ್ಲರಿಗೂ ಗೊತ್ತು ಭೂಮಿಗೆ ಗ್ರಾವಿಟೇಷನಲ್ ಪುಲ್ ಇದೆ, ಗುರುತ್ವಾಕರ್ಷಣೆ ಶಕ್ತಿ ಇದೆ ಅಂತೇಳಿ. ಸೊ ಹಾಗಾದ್ರೆ ಇಲ್ಲಿ ಏನರ್ಥ? ಸ್ಟೇಟ್ಮೆಂಟ್ 1 ಕೂಡ ಕರೆಕ್ಟು, ಸ್ಟೇಟ್ಮೆಂಟ್ 2 ಕೂಡ ಕರೆಕ್ಟ್. ಓಕೆ, ಆಪ್ಷನ್ಗಳನ್ನ ನೋಡೋಣ ಈಗ. ಆಪ್ಷನ್ 1, ಬೋತ್ ಸ್ಟೇಟ್ಮೆಂಟ್ಸ್ 1 and 2 ಆರ್ ಇನ್ಕರೆಕ್ಟ್. ಅಲ್ಲ, ಇದು ಆನ್ಸರ್ ಆಗಲ್ಲ. ಸ್ಟೇಟ್ಮೆಂಟ್ 1 ಈಸ್ ಇನ್ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್. ಇದು ಕೂಡ ಅಲ್ಲ. ಹೇಳಿಕೆ 1 ಮತ್ತು ಹೇಳಿಕೆ 2 ಇವೆರಡೂ ಸರಿಯಾಗಿವೆ. ಬೋತ್ ಸ್ಟೇಟ್ಮೆಂಟ್ಸ್ 1 and 2 ಆರ್ ಕರೆಕ್ಟ್. ಇದು ಸರಿಯಾದ ಉತ್ತರ. 105ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3. ಈ ಕೆಳಗಿನವುಗಳಲ್ಲಿ ಯಾರು ಸಾಕ್ಷ್ಯಚಿತ್ರವಾದ 3 ಇಂಡಿಯಾ ಅನ್ಟಚ್ಡ್ ಅನ್ನು ರಚಿಸಿದರು? ಓಕೆ, ನೋಡ್ರಿ. ಹೂ ಅಮಂಗ್ ದ ಫಾಲೋಯಿಂಗ್ ಹ್ಯಾಸ್ ಮೇಡ್ ದ ಡಾಕ್ಯುಮೆಂಟರಿ ಫಿಲ್ಮ್ ಇಂಡಿಯಾ ಅನ್ಟಚ್ಡ್? ಈ ಡಾಕ್ಯುಮೆಂಟರಿ ಫಿಲ್ಮ್ ಎದ್ರ ಬಗ್ಗೆ ಇದೆ ಮೊದಲು ಅದನ್ನ ತಿಳ್ಕೊಳ್ರಿ. ಇಂಡಿಯಾ ಅನ್ಟಚ್ಡ್ ಅನ್ನೋ ಡಾಕ್ಯುಮೆಂಟರಿನ ಮಾಡಿದವರು ಸ್ಟಾಲಿನ್ ಕೆ. ಇದು ಉತ್ತರ ಸ್ಟಾಲಿನ್ ಕೆ, ಆಪ್ಷನ್ 1. ಓಕೆ, ಈ ಇಂಡಿಯಾ ಅನ್ಟಚ್ಡ್ ಅನ್ನೋ ಡಾಕ್ಯುಮೆಂಟ್ಸ್ ಯಾವ್ದ್ರ ಬಗ್ಗೆ ಇದೆ? ಆ ಡಾಕ್ಯುಮೆಂಟರಿ ಫಿಲ್ಮ್ ಯಾವ್ದ್ರ ಬಗ್ಗೆ ಇದೆ ಅಂತಂದ್ರೆ ಭಾರತದಲ್ಲಿ ಇವತ್ತಿಗೂ ದೊಡ್ಡ ಸಮಸ್ಯೆಯಾಗಿ ಉಳಿದಿರುವಂತಹ ಜಾತಿ ಪದ್ಧತಿ ಬಗ್ಗೆ ಇದೆ. ಇವತ್ತಿಗೂ ಕೂಡ ಅನ್ಟಚಬಲ್ಸ್ ಅಂದ್ರೆ ದಲಿತರು ಅಂತ ಕರಿತೀವಿ. ಅವ್ರ ಮೇಲೆ ಇವತ್ತಿಗೂ ಕೂಡ ಸೋಷಿಯಲ್ ಇನ್ಜಸ್ಟಿಸ್ ಆಗ್ತಾನೆ ಇದೆ. ಅದ್ರ ಬಗ್ಗೆ ಸ್ಟಾಲಿನ್ ಕೆ ಅನ್ನೋರು ಒಂದು ಸಾಕ್ಷ್ಯ ಚಿತ್ರವನ್ನ, ಡಾಕ್ಯುಮೆಂಟರಿ ಫಿಲ್ಮ್ ಅನ್ನ ಮಾಡಿದ್ರು. ಸರಿಯಾದ ಉತ್ತರ ಸ್ಟಾಲಿನ್ ಕೆ. ನಂತರ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾದ ಹೇಳಿಕೆ ಅಲ್ಲ? ಸರಿಯಾದ ಹೇಳಿಕೆ ಆಗಿಲ್ಲ. ವಿಚ್ ಒನ್ ಅಮಾಂಗ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್? ಇಲ್ಲಿ ನೀವು ಪ್ರಶ್ನೆ ಓದಬೇಕಾದ್ರೆ ಸ್ವಲ್ಪ ಸಮಾಧಾನದಿಂದ ಓದಬೇಕು. ಅವಸರ ಮಾಡಿದ್ರೆ ತಪ್ಪಾಗೋ ಚಾನ್ಸ್ ಇದೆ. ಅಲ್ಲಿ ನಾಟ್ ಕರೆಕ್ಟ್ ಕೇಳಿದಾರೋ ಅಥವಾ ಕರೆಕ್ಟ್ ಕೇಳಿದಾರೋ, ತಪ್ಪಾದ ಹೇಳಿಕೆ ಕೇಳಿದಾರೋ, ಸರಿಯಾದ ಹೇಳಿಕೆ ಕೇಳಿದಾರೋ ಅದು ಮುಖ್ಯ. ಏನು ಮೊದಲನೇ ಸ್ಟೇಟ್ಮೆಂಟ್ ಏನು ನೋಡೋಣ. ಹಗಲಿನಲ್ಲಿ ಎಚ್ಚರವಿರುವ ಪ್ರಾಣಿಗಳು ವಸ್ತುಗಳನ್ನು ಕಪ್ಪು ಮತ್ತು ಬಿಳಿ ಬಣ್ಣದಲ್ಲಿ ಮಾತ್ರ ನೋಡಲು ಸಾಧ್ಯ. ಇಲ್ಲಿ ನೋಡ್ರಲಿ, ಸ್ಟೇಟ್ಮೆಂಟ್ ನಾಟ್ ಕರೆಕ್ಟ್ ಅನ್ನೋದನ್ನು ಕೇಳ್ಯಾರವರು. ಮೊದಲನೇ ಸ್ಟೇಟ್ಮೆಂಟ್ ರಾಂಗ್ ಇದೆ ನೋಡ್ರಿ. ಹಗಲಿನಲ್ಲಿ ಎಚ್ಚರವಿರುವ ಪ್ರಾಣಿಗಳು ವಸ್ತುಗಳನ್ನು ಕಪ್ಪು ಮತ್ತು ಬಿಳಿ ಬಣ್ಣದಲ್ಲಿ ಮಾತ್ರ ನೋಡಲು ಸಾಧ್ಯ. ಇದು ತಪ್ಪು. ಹಗಲಿನಲ್ಲಿ ಯಾವ ಪ್ರಾಣಿಗಳು ನೋಡ್ತಾವೋ ಅವು ಬಣ್ಣ ಎಲ್ಲ ಬೇರೆ ಬೇರೆ ರೀತಿಯ ಬಣ್ಣಗಳಲ್ಲಿ ವಸ್ತುಗಳನ್ನು ನೋಡ್ತಾವು. ಆದ್ರೆ ಹಾಗಾದ್ರೆ ಕಪ್ಪು ಮತ್ತು ಬಿಳಿ ಬಣ್ಣದಲ್ಲಿ ಯಾವ ಪ್ರಾಣಿಗಳು ನೋಡ್ತಾವ ಅಂದ್ರೆ ಯಾವ ರಾತ್ರಿಯಲ್ಲಿ ಸಂಚರಿಸ್ತಾವೋ ಅದಕ್ಕೆ ನಾವು ಏನಂತ ಕರಿತೀವಿ? ನಿಶಾಚರಿ ಪ್ರಾಣಿಗಳು ಅಂತ ಕರಿತೀವಿ. ಆ ನಿಶಾಚರಿ ಪ್ರಾಣಿಗಳಲ್ಲಿ ಕಪ್ಪು ಮತ್ತು ಬಿಳಿ ಬಣ್ಣದಲ್ಲಿ ಮಾತ್ರ ಅವು ವಸ್ತುಗಳನ್ನ ನೋಡಕ್ ಸಾಧ್ಯ ಕತ್ತಲಿನಲ್ಲಿ. ಸೊ ಹಂಗಾಗಿ ಆಪ್ಷನ್ 1 ಇದು ಇನ್ಕರೆಕ್ಟ್ ಇದೆ.
ಓಕೆ, ಸರಿಯಾದ ಉತ್ತರ ಆಪ್ಷನ್ 1. ಇನ್ನು ಇವೆಲ್ಲ ಕೊಟ್ಟರಲ್ಲ, ಇವೆಲ್ಲ ಸರಿಯಾದ ಹೇಳಿಕೆಗಳಿವು. ಸಿ, enemy is coming from the sky, or if the enemy is on the ground, some birds can give different warnings for that. ಸೊ ನೋಡ್ರಿ, ಶತ್ರುಗಳು ಆಕಾಶದಿಂದ ಅಥವಾ ನೆಲದ ಮೇಲಿಂದ ಬಂದ್ರೆ ಪಕ್ಷಿಗಳು, ಹಕ್ಕಿಗಳು ಏನ್ ಮಾಡ್ತಾವ, ಉಳಿದಂತ ಹಕ್ಕಿಗಳೇ ಎಚ್ಚರಿಕೆಯನ್ನ ನೀಡ್ತಾವ. ಇದು ಸರಿಯಾದ ಹೇಳಿಕೆ. ಹಾವುಗಳಿಗೆ ಬಾಹ್ಯ ಕಿವಿಗಳಿಲ್ಲ, ಅವು ಭೂಮಿಯ ಮೇಲಿನ ಕಂಪನವನ್ನು ಮಾತ್ರ ಅನುಭವಿಸುತ್ತವೆ. Snakes do not have external ears, they only feel the vibrations on the ground. ನೋಡ್ರಿ, ಹಾವುಗಳಿಗೆ ಕಿವಿಗಳಿರುವುದಿಲ್ಲ, ಹಾವುಗಳು ಕೇಳಿಸ್ಕೊಳಕ್ ಸಾಧ್ಯ ಇಲ್ಲ. ಸೊ ಹಾಗಾದ್ರೆ ಅವು ಯಾವ್ದಾದ್ರೂ ಒಂದು ಪ್ರಾಣಿ ಅಥವಾ ಅದರ ಬೇಟೆ, ಪ್ರೇ ಬಂದ್ರೆ ಹೆಂಗ ಅವು ಗೊತ್ತಾಗ್ತಾವ ಅಂದ್ರೆ, ಒಂದು ವಾಸನೆಯ ಮೂಲಕ, ಇನ್ನೊಂದು ಆ ಯಾವುದೇ ಒಂದು ಪ್ರಾಣಿ ಭೂಮಿ ಮೇಲೆ ನಡೆದ ಮೇಲೆ ಅದು ನಮಗ್ ಗೊತ್ತಾಗಲ್ಲ, ಬಟ್ ಪ್ರಾಣಿಗಳಿಗೆ ಗೊತ್ತಾಗ್ತಾವ. ಆ ಸೂಕ್ಷ್ಮ ಕಂಪನಗಳು ಪ್ರಾಣಿಗಳಿಗೆ ಗೊತ್ತಾಗ್ತಾವ. ಆ ಪ್ರಾಣಿಗಳಿಗೆ ಆ ಸೂಕ್ಷ್ಮ ಕಂಪನಗಳು ಗೊತ್ತಾಗೋದ್ರಿಂದ ಆ ಪ್ರಾಣಿಗಳಲ್ಲಿ ಒಂದು ಹಾವು, ಅದು ಸೂಕ್ಷ್ಮ ಕಂಪನಗಳನ್ನು, ಭೂಮಿಯ ಕಂಪನಗಳನ್ನು, ವೈಬ್ರೇಷನ್ಸ್ ಅನ್ನು ತಿಳ್ಕೊಂಡು ಮುಂದೆ ಏನ್ ಬರ್ತಾ ಇದೆ ಅಂತ ಇಟ್ ಕ್ಯಾನ್ ಗೆಸ್. ನೆಕ್ಸ್ಟ್, ಮೀನುಗಳು ವಿದ್ಯುತ್ ಸನ್ನೆಯ ಮೂಲಕ ಎಚ್ಚರಿಕೆ ಗಂಟೆಯನ್ನು ನೀಡುತ್ತವೆ. ಫಿಶಸ್ ಗಿವ್ ಅಲಾರಾಮ್ ಕಾಲ್ ಬೈ ಎಲೆಕ್ಟ್ರಿಕ್ ಸಿಗ್ನಲ್ಸ್. ನೀರಿನಲ್ಲಿ ಎಲೆಕ್ಟ್ರಿಕ್ ಸಿಗ್ನಲ್ಗಳು ಕೊಡೋದ್ರ ಮೂಲಕ ಅಂತ, ಯಾಕಂದ್ರೆ ಮೀನುಗಳು ಮಾತಾಡ್ಕೊಳಕ್ ಸಾಧ್ಯ ಇಲ್ಲ. ಸೊ ಹಂಗಾಗಿ ಎಲೆಕ್ಟ್ರಿಕ್ ಸಿಗ್ನಲ್ಗಳನ್ನು ಕೊಡೋದ್ರ ಮೂಲಕ ಅವು ಎಚ್ಚರಿಕೆ ಗಂಟೆಯನ್ನ ನೀಡ್ತವೆ. ಓಕೆ, ಅಲಾರಾಮ್ ಕಾಲ್ ಅಂತಂದ್ರೆ ಎಚ್ಚರಿಕೆ ಗಂಟೆ. ಹಾಗಾದ್ರೆ 107ನೇ ಪ್ರಶ್ನೆಗೆ ಸರಿಯಾದ ಉತ್ತರ 1. ಈ 1ನೇ ಹೇಳಿಕೆ ಆದ್ಮೇಲೆ ಅದು ಇನ್ಕರೆಕ್ಟ್. ಅವ್ರು ಕೇಳಿರೋದು ಇನ್ಕರೆಕ್ಟ್, ಆಪ್ಷನ್ 1 ಕೂಡ ಇನ್ಕರೆಕ್ಟ್. ಪಟ್ಟಿ 1 ಪಟ್ಟಿ 2 ಜೊತೆ ಹೊಂದಿಸಿ. ಮ್ಯಾಚ್ ಲಿಸ್ಟ್ 1 ವಿತ್ ಲಿಸ್ಟ್ 2. ಪಟ್ಟಿ 1 ಏನಿದೆ? ಆಹಾರ ವಸ್ತುಗಳು, ಫುಡ್ ಐಟಮ್ಸ್. ನೆಕ್ಸ್ಟ್ ಪಟ್ಟಿ 2 ಏನಿದೆ? ಸಂರಕ್ಷಣಾ ವಿಧಾನ, ಮೆಥಡ್ ಆಫ್ ಪ್ರಿಸರ್ವೇಶನ್. ಸಂರಕ್ಷಣಾ ವಿಧಾನ ಅಂದ್ರೆ ಏನು? ನಾವು ತಯಾರಿಸಿದ ಆಹಾರವನ್ನ ಅಥವಾ ಬೇರೆ ಬೇರೆ ಆಹಾರ ಪದಾರ್ಥಗಳನ್ನ ಯಾವ ರೀತಿ ಕೆಡದಂತೆ ಇಡ್ತೀವಲ್ಲ, ಅದನ್ನ ಪ್ರಿಸರ್ವೇಶನ್ ಅಂತ ಕರಿತೀವಿ. ಮೊದಲನೇದು ಬೇಯಿಸಿದ ಅಕ್ಕಿ. ಓಕೆ, 1 ಸೆಕೆಂಡ್ ತಗೊಳ್ಳಿ. ಓಕೆ, ನೋಡ್ರಿ, ಬೇಯಿಸಿದ ಅಕ್ಕಿ ಅಥವಾ ಕುಕ್ಡ್ ರೈಸ್, ಅನ್ನ ಅಂತ ಕರಿತೀವಿ ನಾವು, ಹೌದಾ? ಅದನ್ನ ಹೆಂಗ್ ನಾವು ಪ್ರಿಸರ್ವ್ ಮಾಡ್ತೀವಿ? ಒಂದು ಫ್ರಿಜ್ ಒಳಗೆ ಇಡ್ತೀವಿ, ಓಕೆನಾ? ಸೊ ಬಟ್ ಇಲ್ಲಿ ಅದನ್ನ ಕೊಟ್ಟಿಲ್ಲ ಆಪ್ಷನ್. ಹಾಗಾದ್ರೆ ಇನ್ನೊಂದು ಯಾವುದು? ಓಕೆ, ನೋಡ್ಲಿ, ಕುಕ್ಡ್ ರೈಸ್ ಅನ್ನ ಪಾತ್ರೆಯೊಳಗಡೆ ಇಡುವುದು ಮತ್ತು ಆ ಪಾತ್ರೆಯನ್ನು ಸ್ವಲ್ಪ ನೀರಿರುವ ಪೆಟ್ಟಿಗೆಯೊಳಗೆ ಇಡುವುದು. ಇದ್ರ ಮುಖಾಂತರ ನಾವೇನ್ ಮಾಡ್ತೀವಿ? ಬೇಯಿಸಿದ ಅಕ್ಕಿಯನ್ನ ಕೆಲವು ಗಂಟೆಗಳವರೆಗೆ ಅದು ಕೆಡಲಾರ್ದಂಗೆ ಇಡಬಹುದು ನಾವು. ನೆಕ್ಸ್ಟ್ ಈರುಳ್ಳಿ ಮತ್ತು ಬೆಳ್ಳುಳ್ಳಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನ ನೋಡಿರ್ತೀರಿ ನೀವು, ಮನೆಯಲ್ಲಿ ಗಾಳಿಗೆ ಒಣಗಾಕಿರ್ತಾರ. ಅವ್ನು ಯಾಕ? ಅದನ್ನ ಗಾಳಿ ಇರ್ಲಾರ್ದ ಅಥವಾ ಹಸಿ ಪ್ರದೇಶದಲ್ಲಿ ಇಟ್ಟುಬಿಟ್ರೆ ಅವು ಮೊಳಕೆ ಬಂದ್ಬಿಡ್ತಾವ, ಬೇಗ ಕೆಟ್ಟೋಗೋ ಚಾನ್ಸಸ್ ಇದೆ. ಸೊ ಹಂಗಾಗಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನ ನಾವೇನ್ ಮಾಡ್ತೀವಿ? ಒಣಗಿದ ಜಾಗದಲ್ಲಿ ಇಡ್ತೀವಿ. ಓಕೆ, ಎಗೆ 4 ಕರೆಕ್ಟು. ನೆಕ್ಸ್ಟ್ ಬಿಗೆ ನಂಬರ್ 3 ಕರೆಕ್ಟ್, ಮ್ಯಾಚ್ ಆಗುತ್ತೆ. ನಂತರ ಹಾಲನ್ನ ಯಾವ ರೀತಿ ಸಂರಕ್ಷಿಸ್ತೀವಿ? ಅದನ್ನ ಕುದಿಸುವ ಮೂಲಕ. ಓಕೆ, ಹಾಲನ್ನ ಕುದಿಸುವ ಮೂಲಕ. ಫಸ್ಟ್ ನಿಮ್ಮ ಮನೆಗೆ ಹಾಲು ಬಂದ ತಕ್ಷಣ ಏನ್ ಮಾಡ್ತಾರೆ? ಫಸ್ಟ್ ಪಾತ್ರೆಯಲ್ಲಿ ಹಾಕಿ ಕುದಿಸ್ತಾರೆ, ಕಾಯಿಸ್ತಾರೆ. ಯಾಕೆ? ಅದು ಕಾಯಿಸಿದ್ರೆ ಸೊ ಅದರಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್, ಮೈಕ್ರೋಬ್ಸ್ ಡೆವಲಪ್ ಆಗೋದನ್ನ ನಾವು ತಡೆಗಟ್ಟಬಹುದು. ನಂತರ ಹಸಿರು ಕೊತ್ತಂಬರಿ, ಗ್ರೀನ್ ಕೋರಿಯಂಡರ್ನ ಯಾವ ರೀತಿ ಇದು ಮಾಡ್ತೀವಿ? ನೋಡ್ರಿ, ಒದ್ದೆಯಾದ ಬಟ್ಟೆಯಲ್ಲಿ ಸುತ್ತಿಡುವುದು. ರ್ಯಾಪಿಂಗ್ ಇನ್ ಡ್ಯಾಂಪ್ ಕ್ಲಾತ್. ಹಸಿಯಾದ ಬಟ್ಟೆಯಲ್ಲಿ ನಾವು ಯಾಕೆ ಇದು ಮಾಡ್ತೀವಿ ಅಂತ, ಅದನ್ನ ಸುತ್ತಿಡ್ತೀವಿ ಅಂತಂದ್ರೆ, ಹಸಿರು ಕೊತ್ತಂಬರಿಯಲ್ಲಿರುವಂತ ನೀರಿನ ಅಂಶ ಹೋಗಬಾರ್ದು ಮತ್ತೆ ಅದು ಒಣಗಿ ಹೋಗಬಾರದು ಅನ್ನೋ ಕಾರಣಕ್ಕೆ. ಸೊ ಹಾಗಾದ್ರೆ ನೋಡ್ರಿ, ಹಾಲು 1, ನೆಕ್ಸ್ಟ್ ಹಸಿರು ಕೊತ್ತಂಬರಿ 2. ಹಾಗಾದ್ರೆ ಸರಿಯಾದ ಪಟ್ಟಿಯನ್ನು ಜೋಡಿಸೋಣ. ಈಗ A4 ಎಲ್ಲಿದೆ? A4 ಇದಲ್ಲ, ಇದು ಕೂಡ ಅಲ್ಲ, ಇಲ್ಲಿದೆ ನೋಡ್ರಿ. ಆಪ್ಷನ್ 2 ಸರಿಯಾದ ಉತ್ತರ. ಓಕೆ, ನಂತರ 109ನೇ ಪ್ರಶ್ನೆ. ಯಾವ ವರ್ಷದಲ್ಲಿ ಗಾಂಧೀಜಿಯವರು ಉಪ್ಪು ತಯಾರಿಸಲು ನಿರಾಕರಿಸುವ ಬ್ರಿಟಿಷ್ ಕಾಯ್ದೆಯ ವಿರುದ್ಧ ಹೋರಾಟವನ್ನು ಯಾತ್ರೆಯ ಮೂಲಕ, ದೂರ ಕಾಲ್ನಡಿಗೆ ಮೂಲಕ ಅಹಮದಾಬಾದ್ನಿಂದ ಗುಜರಾತಿನ ದಂಡಿ ಸಮುದ್ರ ತೀರಕ್ಕೆ ಹೋದರು? ಇನ್ ವಿಚ್ ಇಯರ್ ಡಿಡ್ ಗಾಂಧೀಜಿ ಗೋ ಆನ್ ಅ ಯಾತ್ರಾ ಲಾಂಗ್ ವಾಕ್ ಫ್ರಮ್ ಅಹಮದಾಬಾದ್ ಟು ದಿ ದಂಡಿ seashore in Gujarat to protest against the British law that did not allow people to make salt themselves? ನೋಡ್ರಿ, ಸಮುದ್ರ ನಮ್ದು,
ನೀರು ನಮ್ದು, ಅದರಲ್ಲಿ ಸಮುದ್ರ ನೀರು, ಉಪ್ಪು ನಮ್ದು. ಅದನ್ನ ಬಳಸೋದಕ್ಕೆ ನಾವು ಬ್ರಿಟಿಷರಿಗೆ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು, ಬ್ರಿಟಿಷರ್ ನಮ್ಮ ಆಳ್ಬೇಕಾದಾಗ ಬಿಫೋರ್ 1947. ಸೊ ಅದ್ರ ವಿರುದ್ಧ ಗಾಂಧೀಜಿ ಅವರು ಏನು ಮಾಡಿದ್ರು, ಉಪ್ಪಿನ ಸತ್ಯಾಗ್ರಹವನ್ನ ಮಾಡಿದ್ರು. ಈ ದಂಡಿ ಮಾರ್ಚ್ ಅನ್ನ ಉಪ್ಪಿನ ಸತ್ಯಾಗ್ರಹ ಅಂತ ಕೂಡ ಕರಿತೀವಿ. ಏನ್ ಮಾಡಿದ್ರು, ತಮ್ಮ ಆಶ್ರಮವಾದ ಸಾಬರಮತಿ ಆಶ್ರಮದಿಂದ ಗುಜರಾತಿನ ದಂಡಿ ಸಮುದ್ರ ತೀರಕ್ಕೆ, ದಂಡಿ ಅನ್ನೋ ಇದು ಒಂದು ಪ್ರದೇಶ, ಅಲ್ಲಿಗೆ ಕಾಲ್ನಡಿಗೆಯ ಮೂಲಕ, ತಮ್ಮ ಹಿಂಬಾಲಕರ ಜೊತೆ ಕಾಲ್ನಡಿಗೆಯ ಮೂಲಕ ಹೋಗಿ ಸ್ವತಃ ತಾವೇ ಉಪ್ಪನ್ನ ತಯಾರಿಸಿ, ಇವ್ರು ಏನ್ ಟ್ಯಾಕ್ಸ್ ಹಾಕ್ತಾ ಇದ್ರಲ್ಲ ಬ್ರಿಟಿಷರು, ಅದರ ವಿರುದ್ಧ ತಮ್ಮ ವಿರೋಧವನ್ನ ವ್ಯಕ್ತಪಡಿಸಿದರು ಗಾಂಧೀಜಿಯವರು. ಯಾವಾಗದು? ಇನ್ 1930, 1930ರಲ್ಲಿ. ಹಾಗಾದ್ರೆ ಈ ಪ್ರಶ್ನೆಗೆ ಆಪ್ಷನ್ 1 ಸರಿಯಾದ ಉತ್ತರ. ನಂತರ ಮುಂದಿನ ಪ್ರಶ್ನೆ, ಪಟ್ಟಿ 1 ಪಟ್ಟಿ 2 ಹೊಂದಿಸಿ. ಪಟ್ಟಿ 1 ಏನಿದೆ? ಸ್ಥಳದ ಹೆಸರು, ನೇಮ್ ಆಫ್ ಪ್ಲೇಸ್. ಪಟ್ಟಿ 2 ಏನಿದೆ? ವಿಶೇಷ ವಸ್ತುಗಳಿಗೆ ಪ್ರಸಿದ್ಧವಾದವು, ಫೇಮಸ್ ಫಾರ್ ಸ್ಪೆಷಲ್ ಥಿಂಗ್ಸ್. ಪಟ್ಟಿ 1 ಸ್ಥಳದ ಹೆಸರು ಕೊಟ್ಟಿದ್ದಾರೆ, ಪಟ್ಟಿ 2 ವಸ್ತುಗಳನ್ನು ಕೊಟ್ಟಾರೆ, ವಿಶೇಷ ವಸ್ತುಗಳನ್ನ. ನಾವು ಅವೆರಡನ್ನು ಮ್ಯಾಚ್ ಮಾಡಬೇಕು. ನೋಡ್ರಿ, ನೀವು ಸರಿಯಾಗಿ ಅಬ್ಸರ್ವ್ ಮಾಡ್ರಿ. GK ಅಲ್ಲಿ ಬಹಳಷ್ಟು ಪ್ರಶ್ನೆಗಳು ಸ್ಟೇಟ್ಮೆಂಟ್ ರೀತಿ ಇದೆ, ಅಂದ್ರೆ ಹೇಳಿಕೆಗಳ ಮೂಲಕ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾಕೆ? ಈ ಹೇಳಿಕೆಗಳ ಮುಖಾಂತರ ನೀವು ಪ್ರಶ್ನೆಯನ್ನು ಬಿಡಿಸಬೇಕಾದ್ರೆ ಇದಕ್ಕೆ ಜಾಸ್ತಿ ಟೈಮ್ ಬಿಡಿ. ನಿಮ್ಮ ಸಮಯ ವ್ಯರ್ಥ ಆಗ್ಲಿ, ನಿಮ್ಮ ಟ್ಯಾಲೆಂಟ್ ಅನ್ನ ಅವರಲ್ಲಿ ಟೆಸ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಸ್ಪೀಡ್ ಆಫ್ ವರ್ಕ್ ಅನ್ನ ಅವ್ರು ಏನ್ ಮಾಡ್ತಾ ಇದಾರೆ, ಅಲ್ಲಿ ಟೆಸ್ಟ್ ಮಾಡ್ತಾರೆ. ನೀವು ಯಾವ ರೀತಿ ವೇಗವಾಗಿ ಓದ್ಕೊಂಡು ಪ್ರಶ್ನೆಯನ್ನ ವೇಗವಾಗಿ ಇದಕ್ಕೆ ಉತ್ತರಿಸ್ತೀರಿ ಅನ್ನೋದನ್ನ ಟೆಸ್ಟ್ ಮಾಡ್ತಾ ಇದ್ದಾರೆ ಅವರು. ಸೊ ಈ ತರದ ಪ್ರಶ್ನೆಗಳು ಬಂದಾಗ, ಸ್ಟೇಟ್ಮೆಂಟ್ಸ್ ಪ್ರಶ್ನೆಗಳು ಬಂದಾಗ, ಹೇಳಿಕೆಯ ರೀತಿಯ ಪ್ರಶ್ನೆಗಳು ಬಂದಾಗ, ನೀವು ಸಮಯವನ್ನು ಉಳಿಸಿಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಸ್ಟೂಡೆಂಟ್ಸ್. ಓಕೆ, ಈಗ ಪ್ರಶ್ನೆಗೆ ಬರೋಣ. ಕಾಶ್ಮೀರ ಯಾವ್ದಕ್ಕೆ ಫೇಮಸ್ಸು? ಕಾಶ್ಮೀರ್ ಈಸ್ ಫೇಮಸ್ ಫಾರ್ ಎಂಬ್ರಾಯ್ಡ್ರಿ ವರ್ಕ್ಸ್. ಏನ್ ಎಂಬ್ರಾಯ್ಡ್ರಿ ವರ್ಕ್ಸ್ ಅಂದ್ರೆ, ಬಟ್ಟೆ ಮೇಲೆ ಅಥವಾ ನಾವು ಹಾಸಿಕೊಳ್ಳುವ, ಒದ್ದುಕೊಳ್ಳುವ ಚಾದರಗಳ ಮೇಲೆ ಅವರು ಡಿಫ್ರೆಂಟ್ ಆಗಿ ಚಿತ್ರಗಳನ್ನ ಬಿಡಿಸ್ತಾರೆ ನೂಲಿನಲ್ಲಿ. ಸೊ ಹಂಗಾಗಿ ಅದನ್ನ ಎಂಬ್ರಾಯ್ಡ್ರಿ ವರ್ಕ್ ಅಂತ ಕರಿತೀವಿ. ಕಾಶ್ಮೀರ ಅದಕ್ಕೆ ತುಂಬಾ ಫೇಮಸ್. ನೀವು ಕಾಶ್ಮೀರ್ ಶಾಲ್ಗಳನ್ನು ಕೂಡ ಕೇಳಿರ್ತೀರಿ. ಕಾಶ್ಮೀರ್ ಶಾಲು ಚಳಿಯಲ್ಲಿ ನಿಮ್ಮನ್ನ ರಕ್ಷಿಸುವುದರೊಂದಿಗೆ ಅವು ನಿಮಗೆ ಅಂದಕ್ಕೆ ಮೆರುಗನ್ನು ನೀಡುವಂತೆ ಅವು ಚಿತ್ರಗಳನ್ನು ಬಿಡಿಸಿರ್ತಾರೆ ಅದರ ಮೇಲೆ. ನಂತರ ತೆಲಂಗಾಣ ಯಾವುದಕ್ಕೆ ಫೇಮಸ್ಸು? ತೆಲಂಗಾಣ ಪೊಚ್ಚಂಪಲ್ಲಿ ಅನ್ನೋ ಒಂದು ಇದಕ್ಕೆ ಯಾವುದು ರೇಷ್ಮೆ ಸೀರೆಗಳು ಸಿಗ್ತಾವ ಪೊಚ್ಚಂಪಲ್ಲಿಯಲ್ಲಿ, ಅದಕ್ಕೆ ಫೇಮಸ್ ರೇಷ್ಮೆ ಸೀರೆಗಳಿಗೆ. ನಂತರ ಬಿಹಾರ್ ಯಾವ್ದಕ್ಕೆ ಫೇಮಸ್? ಮಧುಬನಿ ಚಿತ್ರಕಲೆ. ನೋಡ್ರಿ, ಅಲ್ಲಿ ಒಂದು ಮಧುಬನಿ ಆರ್ಟ್ ಅನ್ನೋದು ಒಂದು ಪರಂಪರೆ ಇದೆ. ಅದರದ್ದು ಚಿತ್ರಕಲೆ ಒಂದು ಪರಂಪರೆನೇ ಇದೆ, ಮಧುಬನಿ ಚಿತ್ರಕಲೆ, ಅದಕ್ಕೆ ಫೇಮಸ್. ಆಸಾಂ ಯಾವ್ದಕ್ಕೆ ಫೇಮಸ್? ರೇಷ್ಮೆಗೆ ಫೇಮಸ್. Assam is one of the state which produces a lot of silk. ಸೊ ಹಂಗಾಗಿ ಅಸ್ಸಾಂ ಯಾವ್ದಕ್ಕೆ ಫೇಮಸ್? ರೇಷ್ಮೆಗೆ ಫೇಮಸ್. ನೆಕ್ಸ್ಟ್, ಈ ಕೆಳಗಿನ ಆಯ್ಕೆಗಳಲ್ಲಿ ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ನೋಡ್ರಿ, ಕಾಶ್ಮೀರ ಯಾವ್ದಕ್ಕೆ ಜೋಡಿಸಿದ್ವಿ ನಾವಲ್ಲಿ? 3. ಹಾಗಾದ್ರೆ A3 ಇರೋದನ್ನ ಫಸ್ಟ್ ಹುಡುಕಿಬಿಡ್ರಿ. ಇದು ಇದೆ. ಸೊ ನೋಡ್ರಿ, ಇವೆರಡು ಇಲ್ಲ, ಈಸಿಯಾಗಿ ಕ್ಯಾನ್ಸಲ್ ಆಗ್ತವೆ. ನೆಕ್ಸ್ಟ್ ಬರ್ರಿ, B4. ಬಿ ಯಾವ್ದಕ್ಕೆ ನಾವು ಜೋಡಿಸಿವಿ? 4. ಓಕೆ, B4 ಇದೆ, ಇದು ಸರಿ. ಓಕೆ, ನಂತರ ಬಿಹಾರ್ C, ಇದನ್ನ ಯಾವ್ದಕ್ಕೆ ಹೋಲಿಸಿದೀವಿ? 1. C1 ಇದೆ, C2 ಇದೆ. ಹಾಗಾದ್ರೆ ಇದು ತಪ್ಪಾಗ್ತದೆ. ಆಪ್ಷನ್ 1 ಸರಿಯಾದ ಉತ್ತರ. ಓಕೆ, ನಂತರ ಇನ್ನು ಮುಂದಿನ ಪ್ರಶ್ನೆಗಳು. ಅರಣ್ಯ ಕಾಯ್ದೆ ಹಕ್ಕು 2006ರ ಪ್ರಕಾರ ಜನರು ಅರಣ್ಯದಲ್ಲಿ ಕನಿಷ್ಠ ವರ್ಷಗಳವರೆಗೆ ಜೀವಿಸಿದರೆ ಅವರಿಗೆ ಅರಣ್ಯ ಭೂಮಿ ಮತ್ತು ಅದರಲ್ಲಿ ಬೆಳೆಯುವ ವಸ್ತುಗಳ ಮೇಲೆ ಹಕ್ಕಿದೆ. ಅಕಾರ್ಡಿಂಗ್ ಟು ರೈಟ್ಸ್ ಟು ಫಾರೆಸ್ಟ್ ಆಕ್ಟ್ 2006, people who have been living in the forest for at least -years have a right over the forest land and what is grown on it. ನೋಡ್ರಿ, ಅದನ್ನ ಅಲ್ಲಿ ಏನು ಅರಣ್ಯದಲ್ಲಿ ಸಿಗುತ್ತಲ್ಲ ವಸ್ತುಗಳು, ಅದನ್ನ ನಾವು ಫಾರೆಸ್ಟ್ ಪ್ರೊಡ್ಯೂಸ್ ಅಂತ ಕರಿತೀವಿ. ಅಲ್ಲಿ ಯಾರು ಟ್ರೈಬ್ಸ್ ವಾಸ ಮಾಡ್ತಾರೆ, ಅರಣ್ಯದಲ್ಲಿ ವಾಸ ಮಾಡ್ತಾರಲ್ಲ, ಅವರಿಗೆ ಅರಣ್ಯದಲ್ಲಿ ಸಿಗುವಂತ ವಸ್ತುಗಳ ಮೇಲೆ ಹಕ್ಕಿದೆ. ಯಾಕಂದ್ರೆ ಅವ್ರಿಗೆ ಬೇರೆ ರೀತಿ, ನಮ್ಮ ರೀತಿ ಅವ್ರು ಬೇರೆ ಕಡೆ ಹೋಗಿ ಕಂಪನಿಗಳಲ್ಲಿ ಜಾಯ್ನ್ ಆಗಿ ನೌಕರಿಯನ್ನ ಮಾಡಲ್ಲ.
ಅವ್ರ ಜೀವನದ ಪದ್ಧತಿಯೇ ಬೇರೆ ಇದೆ. ಅವರು ಅರಣ್ಯವನ್ನು ನಂಬಿಕೊಂಡು ಬದುಕ್ತಾ ಇದ್ದಾರೆ. ಸೊ ಹಾಗಾಗಿ ಅರಣ್ಯದ ವಸ್ತುಗಳ ಮೇಲೆ, ಫಾರೆಸ್ಟ್ ಪ್ರೊಡ್ಯೂಸ್ ಮೇಲೆ, ಫಾರೆಸ್ಟ್ ಪ್ರಾಡಕ್ಟ್ಸ್ ಮೇಲೆ ಅವರಿಗೆ ಹಕ್ಕಿದೆ. ಸೊ ಹಾಗಾದ್ರೆ ಆ ಹಕ್ಕನ್ನ ಪಡಿಬೇಕಂದ್ರೆ ಈ ಕಾಯ್ದೆಯ ಪ್ರಕಾರ ಅವರು ಕನಿಷ್ಠ ಎಷ್ಟು ವರ್ಷಗಳವರೆಗೆ ಅವರು ಆ ಕಾಡಿನಲ್ಲಿ ನೆಲೆಸಿರಬೇಕು? ಸರಿಯಾದ ಉತ್ತರ 25 ಇಯರ್ಸ್. 25 ಇಯರ್ಸ್, 25 ವರ್ಷಗಳವರೆಗೆ ಅವರು ಕಾಡಿನಲ್ಲಿ ವಾಸ ಮಾಡಿರಬೇಕು. ಅಂತವ್ರಿಗೆ ಈ ಕಾಯ್ದೆ ಪ್ರಕಾರ ಈ ಹಕ್ಕಿದೆ. ನಂತರ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ, ನಿಮ್ಮ ಎಲ್ಲಾ ಡೌಟ್ಗಳಿಗೂ ಉತ್ತರ ಸಿಗ್ತಾ ಇದೆ ಅಂತ ಭಾವಿಸ್ತಾ ನಾನು ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ನಿಮ್ಮ ಉತ್ತರಗಳು ಸರಿ ಇದಾವೋ ಇಲ್ಲೋ ಚೆಕ್ ಮಾಡ್ಕೊಳ್ರಿ. ಓಕೆ, ಈ ಕೆಳಗಿನ ಯಾವ ಗ್ರಹವು ತನ್ನ ಸುತ್ತ ಉಂಗುರ ಮಾದರಿಯನ್ನು ಹೊಂದಿಲ್ಲ? ನೋಡ್ರಿ, ಇದು ನಿಮಗೆ ನಾರ್ಮಲ್ ಆಗಿ ಯಾವ ರೀತಿ ಪ್ರಶ್ನೆ ಕೇಳ್ತಿದ್ರ ಅಂದ್ರೆ, ಯಾವ ಗ್ರಹವು ತನ್ನ ಸುತ್ತ ಉಂಗುರಗಳನ್ನು ಹೊಂದಿದೆ ಅಂತ ಕೇಳ್ತಾ ಇದ್ರು. ವಿಚ್ ಪ್ಲಾನೆಟ್ ಹ್ಯಾಸ್ ರಿಂಗ್ ಲೈಕ್ ಸ್ಟ್ರಕ್ಚರ್ಸ್ ಅರೌಂಡ್ ಇಟ್ ಅಂತ ಪ್ರತಿ ಸಲ ಈ ತರದ ಪ್ರಶ್ನೆಗಳನ್ನ ಕೇಳ್ತಿದ್ರು. ನೇರವಾದ ಪ್ರಶ್ನೆಗಳು, ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ ನೋಡ್ರಿ ಪ್ರಶ್ನೆ. ಇದೇನ್ ಟಫ್ ಇಲ್ಲ, ಡಿಫ್ರೆಂಟ್ ಆಗಿದೆ. ಏನು? ಕೆಳಗಿನಲ್ಲಿ ಯಾವ ಗ್ರಹವು ತನ್ನ ಸುತ್ತ ಉಂಗುರ ಮಾದರಿಯನ್ನು ಹೊಂದಿಲ್ಲ? ವಿಚ್ ಒನ್ ಅಮಾಂಗ್ ದಿ ಫಾಲೋಯಿಂಗ್ ಪ್ಲಾನೆಟ್ಸ್ ಡಸ್ ನಾಟ್ ಹ್ಯಾವ್ ಅ ರಿಂಗ್ ಅರೌಂಡ್ ಇಟ್? ತನ್ನ ಸುತ್ತ ಉಂಗುರವನ್ನು ಹೊಂದಿಲ್ಲ. ನಿಮ್ಗೆ ಏನಿದೆ ತಲೆಯಲ್ಲಿ? ಒಂದೇ ಪ್ಲಾನೆಟ್ ಇದೆ. ರಿಂಗ್ ಅಂದ ತಕ್ಷಣ ಮೊದಲು ತಲೆಯಲ್ಲಿ ಬರುವಂತ ಪ್ಲಾನೆಟ್ ಸ್ಯಾಟರ್ನ್, ಶನಿ ಗ್ರಹ. ನಿಮಗೆ ಗೊತ್ತಿರಲಿ ಮಕ್ಕಳೇ, ಬರೀ ಶನಿ ಗ್ರಹ ಅಷ್ಟೇ ಅಲ್ಲ, ಯುರೇನಸ್, ಜುಪಿಟರ್, ಸ್ಯಾಟರ್ನ್, ಈ 3 ಗ್ರಹದ ಸುತ್ತನೂ ಕೂಡ ಉಂಗುರ ರೀತಿಯ ಆಕಾರಗಳಿವೆ. ಉಂಗುರ ರೀತಿಯ ಆಕಾರಗಳಿವೆ. ಏನವು? ಮಂಜುಗಡ್ಡೆಗಳು, ಕಲ್ಲು ಬಂಡೆಗಳು. ಇವು ಅದರ ಗುರುತ್ವಾಕರ್ಷಣೆಗೆ, ಆ ಗ್ರಹಗಳ ಗುರುತ್ವಾಕರ್ಷಣೆಗೆ ಸಿಕ್ಕು ಅದನ್ನ ನಮ್ಮ ಹೆಂಗ ಚಂದ್ರ ಭೂಮಿಯ ಸುತ್ತ ಸುತ್ತಾ ಇದ್ದಾನೆ, ಭೂಮಿಯ ಗುರುತ್ವಾಕರ್ಷಣೆಗೆ ಒಳಪಟ್ಟು, ಅದೇ ರೀತಿ ಅವು ಶನಿ ಗ್ರಹ, ಯುರೇನಸ್ ಗ್ರಹ, ಗುರು ಗ್ರಹದ ಸುತ್ತ ಅವುಗಳ ಗುರುತ್ವಾಕರ್ಷಣೆಗೆ ಒಳಪಟ್ಟು ಅವು ಸುತ್ತುತ್ತಾ ಇದೆ. ನಾವು ದೂರದಿಂದ ನೋಡೋರಿಗೆ ಅದು ರಿಂಗ್ ಲೈಕ್ ಸ್ಟ್ರಕ್ಚರ್, ಅದ್ರ ಸುತ್ತ ಉಂಗುರ ಇದೆಯೇನೋ ಅನ್ನೋ ರೀತಿ ಭಾಸವಾಗುತ್ತೆ. ಆದ್ರೆ ಅದು ನಿಜವಾದ ಉಂಗುರ ಏನೂ ಅಲ್ಲ. ಹಾಗಾದ್ರೆ ಗುರು ಅಲ್ಲಿದೆ, ಯುರೇನಸ್ ಸುತ್ತ ಇದೆ, ಶನಿ ಸುತ್ತ ಇದೆ, ಬಟ್ ಶುಕ್ರದ ಸುತ್ತ ಯಾವುದೇ ರೀತಿಯ ಉಂಗುರದ ಮಾದರಿ ಇಲ್ಲ. ಒಂದು. ಇನ್ನೊಂದು ನೋಡ್ರಿ, ಶುಕ್ರ ಗ್ರಹದ, ಈಗ ನಮ್ಮ ಭೂಮಿಗೆ ನೈಸರ್ಗಿಕ ಉಪಗ್ರಹ ಇದೆ, ನ್ಯಾಚುರಲ್ ಸ್ಯಾಟಲೈಟ್ ಮೂನ್. ಬಟ್ ಆ ತರ ಮರ್ಕ್ಯೂರಿಗಾಗ್ಲಿ ಅಂದ್ರೆ ಬುಧ ಗ್ರಹಕ್ಕಾಗ್ಲಿ, ವೀನಸ್ಗಾಗ್ಲಿ ಅಂದ್ರೆ ಶುಕ್ರ ಗ್ರಹಕ್ಕಾಗ್ಲಿ ಯಾವುದೇ ರೀತಿಯ ನ್ಯಾಚುರಲ್ ಸ್ಯಾಟಲೈಟ್ಸ್ ಕೂಡ ಇಲ್ಲ. ಇದು ಕೂಡ ಒಂದು ಇಂಪಾರ್ಟೆಂಟ್ ಪಾಯಿಂಟ್. ನಂತರ ಭಾರತೀಯ ಸಶಸ್ತ್ರ ದಳದ ನಿರ್ಗಮನ, ಫಾಸ್ಟಿಂಗ್ ಔಟ್ ಪರೇಡ್ ನಲ್ಲಿ ಒಟ್ಟು ಎಷ್ಟು ಕಮಾಂಡ್ಗಳನ್ನು ನೀಡಲಾಗುತ್ತದೆ? ಹೌ ಮೆನಿ ಕಮಾಂಡ್ಸ್ ಹ್ಯಾವ್ ಟು ಬಿ ಗಿವನ್ ಡ್ಯೂರಿಂಗ್ ದ ಎಂಟೈರ್ ಪಾಸಿಂಗ್ ಔಟ್ ಪರೇಡ್ ಆಫ್ ದಿ ಇಂಡಿಯನ್ ಆರ್ಮ್ಡ್ ಫೋರ್ಸಸ್? ನೋಡಲಿ, ಎಷ್ಟು ಪರೇಡ್ಗಳನ್ನ ಕೊಡ್ತಾರೆ, ಎಷ್ಟು ಕಮಾಂಡ್ಗಳನ್ನು ಕೊಡ್ತಾರೆ ಪರೇಡ್ ಅಲ್ಲಿ ಅಂತಂದ್ರೆ ಸರಿಯಾದ ಉತ್ತರ 36. ಸರಿಯಾದ ಉತ್ತರ 36, 36 ನೋಡ್ರಿ. ಇದು ನೆನ್ಪಿಟ್ಕೊಳ್ರಿ. ಬಹಳ ಜನ ತಪ್ಪು ಮಾಡಿರುವಂತ ಪ್ರಶ್ನೆ ಇದು. ಇದನ್ನ ಬಹಳ ಜನ ಓದ್ಕೊಂಡಿಲ್ಲ. ಆಮೇಲೆ ಬಹಳ ಜನ ಹೇಳ್ತಾ ಇದ್ದೀರಿ ಮಕ್ಕಳು, ಸರ್ ಔಟ್ ಆಫ್ ಸಿಲೆಬಸ್ ಬಂದಿದೆ, ಇದು ಪ್ರಶ್ನೆಗಳನ್ನ ಎಲ್ಲಿಂದ ಕೇಳ್ತಾ ಇದಾರೋ ಗೊತ್ತಾಗ್ತಾ ಇಲ್ಲ ಅಂತ. ಇಲ್ಲ, ಇವರು ಒಂದು ನಿರ್ದಿಷ್ಟವಾದ ಸಿಲೆಬಸ್ ಅನ್ನ ಕೊಟ್ಟಿದ್ದಾರೆ. ಆ ಸಿಲೆಬಸ್ ಒಳಗಡೆಯಿಂದನೇ ಪ್ರಶ್ನೆನ ಕೇಳ್ತಾರೆ ಹೊರತು ಹೊರಗಡೆಯಿಂದ ಯಾವುದು ಕೇಳ್ತಾ ಇಲ್ಲ. ಬಟ್ ಆ ಸಿಲೆಬಸ್ ಒಳಗಡೆನೆ ಸ್ವಲ್ಪ ಡೀಪ್ ಆಗಿ ಇವರು ಪ್ರಶ್ನೆನ ಕೇಳಿದ್ದಾರೆ. ಹಾಗಾಗಿ ನಿಮಗಿದು ಟಫ್ ಅನಿಸ್ತಾ ಇದೆ ಅಷ್ಟೇ. ಇಲ್ಲಿ ನಾವು ಏನ್ ತಿಳ್ಕೊಬೇಕು, ಮುಂದಿನ ವರ್ಷ ಯಾವ ಮಕ್ಕಳು ಸೈನಿಕ ಪರೀಕ್ಷೆನ ಬರಿತಿದ್ದೀರೋ ನೀವು ತಿಳ್ಕೊಬೇಕಾಗಿರೋದಿಷ್ಟು, ಇದು ನಾವು 5ನೇ ತರಗತಿ ಮಕ್ಕಳು, ಇದು ನಮಗ್ ಬರ್ಲಿಕ್ಕಿಲ್ಲ, ಈ ಪ್ರಶ್ನೆ ನಮಗ್ ಬರ್ಲಿಕ್ಕಿಲ್ಲ, ಇದು ತುಂಬಾ ಡೀಪ್ ಆಯ್ತು ವಿಷಯದಲ್ಲಿ ಅಂತ ಹಿಂಗ್ ತಿಳ್ಕೊಬೇಡ್ರಿ. ಎಲ್ಲವನ್ನು ಸ್ಟಡಿ ಮಾಡೋಕ ಪ್ರಯತ್ನ ಪಡ್ರಿ. ನೀವು ಎಲ್ಲವನ್ನು ಓದ್ಬೇಕಾದ್ರೆ ಜಾಸ್ತಿ ಸಮಯ ಬೇಕಾಗತ್ತೆ. ಸೊ ನೀವೇನ್ ಮಾಡ್ರಿ, ಸಮ್ಮರ್ ವೆಕೇಶನ್ಗಳಿಂದನೇ ನೀವು ಇಂಥ ಸಬ್ಜೆಕ್ಟ್ಗಳನ್ನ ಒಂದೊಂದೇ ಪಾಠಗಳನ್ನ ಓದ್ತಾ ಮುಗಿಸ್ತಾ ಹೋಗ್ಬೇಕಾಗ್ತದೆ. ಓಕೆ, ನಂತರದ ಪ್ರಶ್ನೆಗೆ ಹೋಗೋಣ. ಸಾಮಾನ್ಯವಾಗಿ H2O ಅನ್ನು ಏನೆಂದು ಕರೀತಾರೆ? ವಾಟ್ ಈಸ್ H2O ಕಾಮನ್ಲಿ ನೌನ್ ಆಸ್? ನೋಡ್ರಿ, H2O ಅಂತ ಯಾವ್ದಕ್ಕೆ ಕರಿತೀವಿ ನಾವು? H2O ಅಂತೇಳಿ ನೀರಿಗೆ ಕರಿತೀವಿ. ಯಾವ್ದಕ್ಕೆ ಕರಿತೀವಿ? ನೀರಿಗೆ ಕರಿತೀವಿ. ಯಾಕೆ ಹಿಂಗ್ ಕರಿತೀವಿ? ನೀರು ಏನನ್ನ ಒಳಗೊಂಡಿರುತ್ತಾ ಅಂತಂದ್ರೆ 2 atoms ಆಫ್ ಹೈಡ್ರೋಜನ್ ಅಂಡ್ 1 atom ಆಫ್ ಆಕ್ಸಿಜನ್. ಯಾವಾಗ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಕಣಗಳು ಸೇರ್ತವು, ಸೊ ಅವಾಗ ಏನಾಗುತ್ತೆ, ನೀರು ಉಂಟಾಗುತ್ತೆ. ನೀರಿನಲ್ಲಿ 2 atoms ಆಫ್ ಹೈಡ್ರೋಜನ್, 1 atom ಆಫ್
ಆಕ್ಸಿಜನ್ ಇದೆ. ಸೊ ಹಾಗಾಗಿ ಈ H2O ಅನ್ನೋದು ನೀರಿನ ಅಣುಸೂತ್ರ, ನೀರಿನ ಅಣುಸೂತ್ರ. ಓಕೆ, ನೆಕ್ಸ್ಟ್. ಭಾರತದಲ್ಲಿರುವ ವಿಶ್ವದ ಎತ್ತರದ ಪ್ರತಿಮೆ ಯಾವುದು? ವಿಚ್ ಈಸ್ ದ ಟಾಲೆಸ್ಟ್ ಸ್ಟ್ಯಾಚ್ಯೂ ಇನ್ ದ ವರ್ಲ್ಡ್ ಲೊಕೇಟೆಡ್ ಇನ್ ಇಂಡಿಯಾ? ನೋಡ್ರಿ, ವಿಶ್ವದಲ್ಲೇ ಎತ್ತರವಾದ ಪ್ರತಿಮೆ ನಮ್ಮ ಭಾರತದಲ್ಲಿದೆ ಅನ್ನೋದು ನಮ್ಮ ಹೆಮ್ಮೆ. ಇಟ್ ಈಸ್ ಅವರ್ ಪ್ರೈಡ್, ಈಸಂಟ್ ಇಟ್? ಓಕೆ, ಯಾವುದು ಹಾಗಾದ್ರೆ ಎತ್ತರದಲ್ಲಿರುವಂತಹ ಪ್ರತಿಮೆ? ಸ್ಟ್ಯಾಚ್ಯೂ ಆಫ್ ಯೂನಿಟಿ. ಯಾವುದು? ಸ್ಟ್ಯಾಚ್ಯೂ ಆಫ್ ಯೂನಿಟಿ. ಈ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಯಾರ ಪ್ರತಿಮೆ ಇದು? ನಾವು ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತ ಕರಿತೀವಿ. ಇದು ಯಾರ ಪ್ರತಿಮೆ ಮತ್ತೆ ಯಾಕೆ ಇದನ್ನ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತ ಕರಿತೀವಿ? ನೋಡ್ರಿ, ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅನ್ನೋದು ಸರ್ದಾರ್ ವಲ್ಲಭಾಯ್ ಪಟೇಲ್. ಸರ್ದಾರ್ ವಲ್ಲಭಾಯ್ ಪಟೇಲ್ರು ಅವರು ಧೀಮಂತ ಸ್ವಾತಂತ್ರ್ಯ ಹೋರಾಟಗಾರರು, ಜನನಾಯಕರು. ಎರಡನೇದು, ಅವರ ನಮ್ಮ ದೇಶದ ಮೊದಲ ಸರ್ಕಾರದ ಮೊದಲ ಗೃಹ ಮಂತ್ರಿಗಳಾಗಿ ಕೂಡ ಅವರು ಕೆಲಸ ಮಾಡಿದ್ದಾರೆ. ಈಗಿನ ಗೃಹ ಮಂತ್ರಿಗಳು ಯಾರು? ಈಗಿನ ಸರ್ಕಾರದ ಗೃಹ ಮಂತ್ರಿಗಳು ಯಾರು? ಅಮಿತ್ ಶಾ ಅವರು. ಅದೇ ರೀತಿ ಆಗಿನ ಗೃಹ ಮಂತ್ರಿಗಳು, ಸ್ವಾತಂತ್ರ್ಯದ ನಂತರದ ಸರ್ಕಾರದಲ್ಲಿ ಗೃಹ ಮಂತ್ರಿಗಳಾಗಿದ್ದವರು ಸರ್ದಾರ್ ವಲ್ಲಭಾಯ್ ಪಟೇಲ್. ಸರ್ದಾರ್ ವಲ್ಲಭಭಾಯ್ ಪಟೇಲ್. ಸರ್ದಾರ್ ಪಟೇಲ್ ರವರಿಗೆ ಉಕ್ಕಿನ ಮನುಷ್ಯ ಅಂತಾನೂ ಕರೀತಿದ್ರು, ಐರನ್ ಮ್ಯಾನ್ ಅಂತ ಕರಿತಿದ್ರು. ಯಾಕೆ? ಅವರ ಗಟ್ಟಿ ನಿರ್ಧಾರಗಳು ಆಗಿದ್ದು. ಏನ್ ನಿರ್ಧಾರ ತಗೊಂಡ್ರು? ಸ್ವತಂತ್ರ ಸಿಕ್ಕ ನಂತರ ಭಾರತದಲ್ಲಿ ಈಗ ಭಾರತ ಯಾವ ರೀತಿ ಇದೆ ರಾಜಕೀಯವಾಗಿ ಆ ರೀತಿ ಇದ್ದಿಲ್ಲ. ಮೊದಲು ಬೇರೆ ಬೇರೆ ಪ್ರದೇಶಗಳನ್ನ ಬೇರೆ ಬೇರೆ ರಾಜಮನೆತನಗಳು ಆಳ್ತಾ ಇದ್ವು. ಅವಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತ ಕರಿತೀವಿ. ಅವರು ತಮ್ಮ ತಮ್ಮ ಸ್ವಂತ, ಕೆಲವೊಂದಿಷ್ಟು ಜನ ಸ್ವಂತ ದೇಶವನ್ನಾಗಿ ಮಾಡ್ಕೋಬೇಕಂತಿದ್ರು, ಇನ್ನು ಕೆಲವೊಂದಿಷ್ಟು ಜನ ಪಾಕಿಸ್ತಾನಕ್ಕೆ ಸೇರ್ಬೇಕಂತಿದ್ರು. ಸೊ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಏನು ಮಾಡಿದ್ರು? ಅವ್ರು ಎಲ್ಲರೊಂದಿಗೆ ಮೀಟಿಂಗ್ ಗಳನ್ನ ಮಾಡಿ ನಿರಂತರವಾಗಿ ಅವ್ರನ್ನೆಲ್ಲರನ್ನು ಮನವೊಲಿಸಿ ಇವತ್ತಿನ ನಮ್ಮ ದೇಶ ಭೌಗೋಳಿಕ ಮತ್ತು ರಾಜಕೀಯವಾಗಿ ಯಾವ ರೀತಿ ಇದೆ ಅದಕ್ಕೆ ಕಾರಣನೇ ಈ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು. ಅವ್ರ ಬಗ್ಗೆ ನಮ್ಗೆಲ್ಲರಿಗೂ ಹೆಮ್ಮೆ ಇರಬೇಕಾಗ್ತದೆ. ನಾವು ಅವ್ರನ್ನ ಯಾವಾಗ್ಲೂ ನೆನೆಸ್ಬೇಕಾಗ್ತದೆ. ಇಂಥ ಅಖಂಡ ಭಾರತವನ್ನ ನಮಗೆ ಇವತ್ತು ಅವರು ನೀಡಿದರು. ಸೊ ಹಾಗಾಗಿ ಅವರು ಇಂಡಿಯಾನ ಯೂನಿಫೈ ಮಾಡಿದ್ರು. ಸೊ ಹಂಗಾಗಿ ಅವರಿಗೆ ಸ್ಟ್ಯಾಚ್ಯೂ, ಅವರ ಸ್ಟ್ಯಾಚ್ಯೂನ ನಾವು ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತ ಕರಿತೀವಿ. ಇದನ್ನು ಉದ್ಘಾಟಿಸಿದವರು ಈಗಿನ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರು. ನಂತರ ಮುಂದಿನ ಪ್ರಶ್ನೆಗೆ ಹೋಗೋಣ ಈಗ. ಓಕೆ, ರೈಟ್. ಈ ಕೆಳಗಿನ ಹೇಳಿಕೆಗಳು ಮೃತ ಸಮುದ್ರಕ್ಕೆ ಸಂಬಂಧಿಸಿವೆ. ನೋಡ್ಲಿ, ಮತ್ತೊಂದು ಸ್ಟೇಟ್ಮೆಂಟ್ ಲೈಕ್ ಕ್ವಶನ್ಸ್ ಬಂದಿದೆ. ಹೇಳಿಕೆಗಳ ಮುಖಾಂತರ ಪ್ರಶ್ನೆಯನ್ನು ಕೇಳಿದರು. ಏನು? ಡೆಡ್ ಸಿ ಬಗ್ಗೆ ಇದೆ ನೋಡ್ರಿ ಹೇಳಿಕೆಗಳು. ಏನಿದು? ಒಂದು ವೇಳೆ ಒಬ್ಬ ವ್ಯಕ್ತಿಗೆ ಈಜಲು ಬರದಿದ್ದಾಗ ಆಕೆಯು ಮೃತ ಸಮುದ್ರದಲ್ಲಿ ಮುಳುಗಬಲ್ಲಳು. ಇಫ್ ಅ ಪರ್ಸನ್ ಡಸ್ ನಾಟ್ ನೋ ಹೌ ಟು right. If a person does not know how to, does not know is ತಪ್ಪು, HOW. Okay. How to swim, she will drown in Dead Sea. ಅಂದ್ರೆ ಯಾರಿಗೆ ಈಜ್ ಬರಲು ಆಕೆ ಮೃತ ಸಮುದ್ರದಲ್ಲಿ ಮುಳುಗಬಲ್ಲಳು ಅಂತ ಹೇಳಿದೆ. ಹಾಗಾದ್ರೆ ಈ ಹೇಳಿಕೆ ಸರಿನೋ ತಪ್ಪು? ಈ ಹೇಳಿಕೆ ತಪ್ಪು. ಸರ್ ಸಮುದ್ರದಲ್ಲಿ ಈಜ್ ಬರಲಿಲ್ಲ ಅಂದ್ರೆ ಮುಳುಗ್ತಾರಲ್ವಾ ಅಂತ ಕೇಳ್ಬೋದು ನೀವು. ಕರೆಕ್ಟ್. ಆದ್ರೆ ಇಲ್ಲಿ ಉಪ್ಪಿನಂಶ ಜಾಸ್ತಿ ಇರೋದ್ರಿಂದ ಮತ್ತು ಆ ಉಪ್ಪಿನಂಶ ಜಾಸ್ತಿ ಆದ ಕಾರಣ ಆ ನೀರಿನ ಸಾಂದ್ರತೆ, ಡೆನ್ಸಿಟಿ ಕೂಡ ಜಾಸ್ತಿ ಇದೆ. ಸೊ ಯಾವ ನೀರಿಗೆ ಡೆನ್ಸಿಟಿ ಜಾಸ್ತಿ ಇರುತ್ತಲ್ಲ ಅಲ್ಲಿ ಮುಳುಗುವ ಸಾಧ್ಯತೆ ಕಮ್ಮಿ. ಈ ಉಪ್ಪು ಇದು ಯಾವುದು ಮೃತ ಸಮುದ್ರದಲ್ಲಿ ಅಥವಾ ಡೆಡ್ ಸಿಯಲ್ಲಿ ಉಪ್ಪಿನಂಶ, ಸಾಲ್ಟ್ ಕಂಟೆಂಟ್ ತುಂಬಾನೇ ಜಾಸ್ತಿ ಇದೆ. ಹಾಗಾಗಿ ನೀವು ಯಾರೇ ಈಜು ಬರ್ಲಾರ್ದವ್ರಿಗೆ ಆರಾಮಾಗಿ ಮೃತ ಸಮುದ್ರದಲ್ಲಿ ಹಾರಬಹುದು, ನೀವು ಮುಳುಗಕ್ ಸಾಧ್ಯನೇ ಇಲ್ಲ. ಓಕೆ. ಸೊ ಹಾಗಾದ್ರೆ ಹೇಳಿಕೆ ಒಂದು ಏನು? ಹೇಳಿಕೆ ಒಂದು ಇನ್ಕರೆಕ್ಟ್. ಹೇಳಿಕೆ ಫಸ್ಟ್, ಸ್ಟೇಟ್ಮೆಂಟ್ ಫಸ್ಟ್ ಇನ್ಕರೆಕ್ಟ್. ಓಕೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ 2 ಬರೋಣ ಈಗ. ಎರಡನೇ ಹೇಳಿಕೆ, ಇಟ್ ಈಸ್ ದ ಲೀಸ್ಟ್ ಸಾಲ್ಟಿ ಆಫ್ ಆಲ್ ಓಷನ್ಸ್ ಅಂಡ್ ಸೀಸ್. ನೋಡ್ರಿ, ನಾನು ಈಗ ತಾನೇ ಹೇಳಿದೆ ಉಪ್ಪಿನಂಶ ಜಾಸ್ತಿ ಇದೆ ಅಂತ ಹೇಳಿದೆ. ಅವ್ರು ಎರಡನೇ ಹೇಳಿಕೆಯಲ್ಲಿ ಹೇಳಿದ್ದಾರೆ ಉಪ್ಪಿನಂಶ ಕಮ್ಮಿ ಇದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಸ್ಟೇಟ್ಮೆಂಟ್ 2 ಏನಿದು? ಸ್ಟೇಟ್ಮೆಂಟ್ 2 ಇನ್ಕರೆಕ್ಟ್.
ಸ್ಟೇಟ್ಮೆಂಟ್ 2 ಇನ್ಕರೆಕ್ಟ್. ಹಾಗಾದ್ರೆ ಸ್ಟೇಟ್ಮೆಂಟ್ 1 ಇನ್ಕರೆಕ್ಟ್, ಸ್ಟೇಟ್ಮೆಂಟ್ 2 ಕೂಡ ಇನ್ಕರೆಕ್ಟ್. ಅದರರ್ಥ ಬೋತ್ ಆರ್ ಇನ್ಕರೆಕ್ಟ್. ಎಲ್ಲಿದೆ ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್? ಎಲ್ಲಿದೆ? ಓಕೆ, ಇಲ್ಲಿದೆ ನೋಡ್ರಿ, ಆಪ್ಷನ್ 2. ಬೋತ್ ಸ್ಟೇಟ್ಮೆಂಟ್ಸ್ 1 and 2 ಆರ್ ಇನ್ಕರೆಕ್ಟ್. ಅರ್ಥ ಆಯ್ತಾ? ನಂತರ ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ, ನೋಡ್ರಿ, ಮತ್ತೊಂದು ಮ್ಯಾಚ್ ದ ಫಾಲೋಯಿಂಗ್ ಅನ್ನು ಕೊಟ್ಟಿದ್ದಾರೆ. ಲಿಸ್ಟ್ 1, ಲಿಸ್ಟ್ 2 ಕೊಟ್ಟಿದ್ದಾರೆ. ಲಿಸ್ಟ್ 1 ಅಲ್ಲಿ ಏನಿದೆ? ಸ್ಥಳದ ಹೆಸರಿದೆ, ನೇಮ್ ಆಫ್ ಪ್ಲೇಸ್ ಇದೆ. ಲಿಸ್ಟ್ 2 ಅಲ್ಲಿ ಏನಿದೆ? ಭಾರತದ ರಾಜ್ಯಗಳು ಕೊಟ್ಟಿದ್ದಾರೆ, ಸ್ಟೇಟ್ಸ್ ಇನ್ ಇಂಡಿಯಾ. ಈ ಸ್ಥಳಗಳನ್ನ ಅವು ಯಾವ್ಯಾವ ರಾಜ್ಯದಲ್ಲಿದೆ ಅದನ್ನ ಆ ರೀತಿ ಹೊಂದಿಕೆ ಮಾಡೋಣ. ಜೋಧ್ಪುರ ನೋಡ್ರಿ, ಜೋಧ್ಪುರ ಎಲ್ಲಿದೆ? ರಾಜಸ್ಥಾನದಲ್ಲಿದೆ. ಹಾಗಾದ್ರೆ ಇದ್ರ ಜೊತೆಗೆ ಮ್ಯಾಚ್ ಆಗೋದು ನಂಬರ್ 2. ವಲ್ಸಡ್ ಎಲ್ಲಿದೆ? ಗುಜರಾತ್ ನಲ್ಲಿದೆ, ನಂಬರ್ 3. ಕೋಝಿಕೋಡ್ ಕೇರಳದಲ್ಲಿದೆ, 4. ಕುಲು ಮನಾಲಿ ಎಲ್ಲಿದೆ? ಹಿಮಾಚಲ್ ಪ್ರದೇಶ ಇದೆ, 1. ಸೊ ಹಾಗಾದ್ರೆ A2 ಎಲ್ಲಿದೆ? A2 ಇಲ್ಲಿದೆ, ಇಲ್ಲಿಲ್ಲ, ಕ್ಯಾನ್ಸಲ್, ಇಲ್ಲಿಲ್ಲ, ಕ್ಯಾನ್ಸಲ್. ನಂತರ ಬರೋಣ ಈಗ ಬಿಗೆ ಸರಿಯಾದ ಮ್ಯಾಚ್ ಯಾವುದು? ನಂಬರ್ 3 ಇಲ್ಲಿದೆ, ಇಲ್ಲಿನೂ ಇದೆ. ಓಕೆ, ಕೋಝಿಕೋಡ್. ಸಿಗೆ ಸರಿಯಾದ ಹೋಲಿಕೆ ಯಾವುದು? ನಂಬರ್ 4 ಇಲ್ಲಿದೆ, ಬಟ್ ಇಲ್ಲಿಲ್ಲ ನೋಡ್ರಿ. ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಆಪ್ಷನ್ 1. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1. ಚೆಕ್ ಮಾಡ್ಕೊಳ್ತಾ ಇದ್ರಲ್ಲ ಮಕ್ಕಳೇ? ಓಕೆ, ನಂತರ ಓಕೆ 118 ನೋಡ್ರಿ. ಬಾಲ್ಯ ವಿವಾಹ ಕಾಯ್ದೆಯ ಪ್ರಕಾರ ಭಾರತವು ಕಡ್ಡಾಯವಾಗಿ ಮದುವೆಯ ಕನಿಷ್ಠ ವಯಸ್ಸನ್ನು ನಿಗದಿಪಡಿಸಿದೆ. ಮದುವೆಗೆ ಮೊದಲು ಹುಡುಗಿನ ಕೇಳ್ಯಾರ, ಹುಡುಗಿ ಮತ್ತು ಹುಡುಗನಿಗೆ ಇರಬೇಕಾದ ಕನಿಷ್ಠ ವಯಸ್ಸು ಎಷ್ಟು? The law on child marriage in India has strictly fixed the minimum age for marriage. What is the minimum age of marriage for girls and boys? Okay, ನೋಡ, ನಮ್ಮ ದೇಶದಲ್ಲಿ ಹುಡುಗ ಹುಡುಗಿ ಮದುವೆ ಆಗಬೇಕಂದ್ರೆ ಹುಡುಗಿಯ ವಯಸ್ಸು ಕನಿಷ್ಠ 18 ಇರಬೇಕು ಮತ್ತು ಹುಡುಗನ ವಯಸ್ಸು ಕನಿಷ್ಠ 21 ಇರಬೇಕು. ಅದಕ್ಕಿಂತ ಮುಂಚೆ ಏನಾದರೂ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಅಂದ್ರೆ ಅವ್ರಿಗೆ ಮೈನರ್ಸ್ ಅಂತ ಕರಿತೀವಿ ನಾವು, 18 ವಯಸ್ಸಿನ ಮಕ್ಕಳಿಗೆ, ಅವ್ರಿಗೆ ಏನಾದರೂ ನೀವು ಮದುವೆ ಮಾಡಿಸಿದ್ರೆ ತಂದೆ ತಾಯಿಗಳಿಗೆ ಶಿಕ್ಷೆ ಆಗುತ್ತೆ ಕಾನೂನಿನ ಪ್ರಕಾರ. ಸೊ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಹುಡುಗಿಗೆ 18 ವಯಸ್ಸು ಮತ್ತು ಹುಡುಗನಿಗೆ 21 ವಯಸ್ಸು. ಸರಿಯಾದ ಉತ್ತರ ನೋಡ್ರಿ ಎಲ್ಲಿದೆ? ಆಪ್ಷನ್ ಹುಡುಗ್ರಿ, ಆಪ್ಷನ್ 2 ದಲ್ಲಿದೆ. ಓಕೆ, ಅರ್ಥ ಆಯ್ತಾ? ನಂತರ ಮುಂದಿನ ಪ್ರಶ್ನೆಗಳು. ಯುನೈಟೆಡ್ ಅರಬ್ ಎಮಿರೇಟ್ಸ್ UAE ನ ರಾಜಧಾನಿ ಯಾವುದು? ವಾಟ್ ಇಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಯುನೈಟೆಡ್ ಅರಬ್ ಎಮಿರೇಟ್ಸ್ UAE? ನೋಡ್ರಿ, ಬಹಳ ಜನ ನಾವೇನ್ ಅನ್ಕೊಂಡ್ಬಿಟ್ಟಿರ್ತೀವಿ, ಒಂದ್ ಸಿಟಿ ಫೇಮಸ್ ಇದೆ ದುಬೈ, ಯಾವುದಕ್ಕೆ? ಟೂರಿಸಂಗೆ. ನಾವು ಹಂಗಾಗಿ ಏನ್ ಅನ್ಕೊಂಡ್ಬಿಟ್ಟಿವಿ, ದುಬೈನೇ ಇದು ಒಂದು ದೊಡ್ಡ ಸಿಟಿ ಆಗಿರೋದ್ರಿಂದ ನಾವು ದುಬೈನೇ UAE ನ ರಾಜಧಾನಿ ಅನ್ಕೊಂಡ್ಬಿಟ್ಟು ಬಹಳ ಸ್ಟೂಡೆಂಟ್ಸ್ ಈ ತಪ್ಪು ಮಾಡಿ ದುಬೈ ಅಂತ ಹಾಕಿ ಬಂದಿದ್ದಾರೆ. ತಪ್ಪಿದು. ನೋಡ್ರಿ, ಕ್ಯಾಪಿಟಲ್ ಸಿಟಿ ಆಫ್ UAE ಯಾವ್ದು ಗೊತ್ತಾ? ಅಬುದಾಬಿ. ಕ್ಯಾಪಿಟಲ್ ಸಿಟಿ ಆಫ್ UAE ಯಾವುದು? ಅಬುದಾಬಿ. ಅಂದ್ರೆ ಸರಿಯಾದ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಅಬುದಾಬಿ. ಓಕೆ, ನಂತರ ಓಕೆ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಈಗ ಆಲದ ಮರಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಮತ್ತೊಂದು ಹೇಳಿಕೆಯ ರೀತಿಯ ಪ್ರಶ್ನೆ ಬಂದಿದೆ. ಓಕೆ, ಈ ಆಲದ ಮರ, ಇದನ್ನ ಹೇಳಿಕೆಗಳನ್ನು ಓದಕ್ಕಿಂತ ಮುಂಚೆ ನಿಮ್ಗೊಂದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತೇನೆ. ಆಲದ ಮರ ಹೆಚ್ಚು ಜೀವಿತಾವಧಿಯನ್ನು ಹೊಂದಿರುವಂತಹ ಮರ. ಇದು ಬಹಳಷ್ಟು ವರ್ಷಗಳ ಕಾಲ ಬದುಕುವಂತಹ ಒಂದು ಮರ. ಅದೇ ರೀತಿ ಹೆಚ್ಚು ಜೀವಿತಾವಧಿ ಹೊಂದಿರುವಂತಹ ಪ್ರಾಣಿ ಯಾವುದು? ವಿಚ್ ಅನಿಮಲ್ ಹ್ಯಾಸ್ ಅ ಲಾಂಗರ್ ಲೈಫ್ ಸ್ಪ್ಯಾನ್? ಲೆಟ್ ಮೀ ನೋ ದಿ ಆನ್ಸರ್ ಇನ್ ಕಮೆಂಟ್ಸ್. ಓಕೆ, ರೈಟ್. ಈಗ ಸ್ಟೇಟ್ಮೆಂಟ್ಸ್ ಓದೋಣ. ದ ಬ್ಯಾನಿಯನ್ ಟ್ರೀ ಡಸ್ ನಾಟ್ ಹ್ಯಾವ್ ರೂಟ್ ಅಂಡರ್ ದ ಗ್ರೌಂಡ್ ಲೈಕ್ ಅದರ್ ಟ್ರೀಸ್. ಆಲದ ಮರದ ಬೇರುಗಳು ಆಲದ ಮರವು ಭೂಮಿಯ ಅಡಿಯಲ್ಲಿ ಬೇರೆ ಮರಗಳಂತೆ ಬೇರುಗಳನ್ನು ಹೊಂದಿಲ್ಲ. ಸೊ ನೋಡ್ರಿ, ಮೊದಲ ಬಾರಿಗೆ ಆಲದ ಮರ ಬೆಳಿಬೇಕಾದ್ರೆ ಅದಕ್ಕೂ ನಾರ್ಮಲ್ ಗಿಡಗಳ ರೀತಿ ಅದಕ್ಕೂ ಕೂಡ ಭೂಮಿಯ ಕೆಳಗಡೆ ಬೇರನ್ನ ಬಿಡ್ಬೇಕಾಗ್ತದೆ ಅದು. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ಯಾರ ಅವರು, ಬೇರೆ ಮರಗಳಂತೆ ಬೇರುಗಳನ್ನು ಹೊಂದಿಲ್ಲ ಅಂತ ಹೇಳ್ತಾರೆ ಭೂಮಿಯ ಅಡಿಯಲ್ಲಿ. ಇದು ಇನ್ಕರೆಕ್ಟ್. ಇದು ಸ್ಟೇಟ್ಮೆಂಟ್ 1 ಇನ್ಕರೆಕ್ಟ್. ಓಕೆ, ನೆಕ್ಸ್ಟ್. The roots of the banyan tree grow down from the branches until they reach the ground. ಆಲದ ಮರದ ಬೇರುಗಳು ರೆಂಬೆ ಕೊಂಬೆಗಳ ಮೂಲಕ ನೆಲವನ್ನು ಮುಟ್ಟುವ ತನಕ ಬೆಳೆಯುತ್ತವೆ. ಕರೆಕ್ಟ್. ಆಲದ ಮರದ ರೆಂಬೆ ಕೊಂಬೆಗಳನ್ನ ನೀವು ನೋಡಿರ್ತೀರಿ, ಅವು ವಾಪಸ್ ಮತ್ತೆ ಭೂಮಿಗೆ ಇಳಿ ಬಿದ್ದಿರ್ತಾವೆ ಈ ರೀತಿ. ಅವು ನಂತರ ಭೂಮಿ ಟಚ್ ಆದ ನಂತರ ಮತ್ತೆ ಅವು ಬೇರುಗಳಾಗಿ ಕೆಲಸ ಮಾಡ್ತಾವೆ. ಸೊ ಹಾಗಾದ್ರೆ ಸ್ಟೇಟ್ಮೆಂಟ್ 2 ಏನು? ಕರೆಕ್ಟ್.
ಸ್ಟೇಟ್ಮೆಂಟ್ 1 ಇನ್ಕರೆಕ್ಟ್, ಸ್ಟೇಟ್ಮೆಂಟ್ 2 ಕರೆಕ್ಟ್. ಹಾಗಾದ್ರೆ ನೋಡ್ರಿ ಆಪ್ಷನ್ ನೋಡೋಣ ಈಗ. ಹೇಳಿಕೆ 1 ಸರಿಯಾಗಿದೆ ಮತ್ತು ಹೇಳಿಕೆ 2 ತಪ್ಪಾಗಿದೆ. ಸೊ ಇದು ನಮ್ಮ ಉತ್ತರ ಅಲ್ಲ. ನಮ್ಮ ಉತ್ತರ ಏನು? ಸ್ಟೇಟ್ಮೆಂಟ್ 1 ಇನ್ಕರೆಕ್ಟ್ ಇದೆ. ಓಕೆ. ಹೇಳಿಕೆ 1 ಮತ್ತು 2 ಇವೆರಡು ತಪ್ಪಾಗಿವೆ. ಇದು ನಮ್ಮ ಉತ್ತರ ಅಲ್ಲ. ಹೇಳಿಕೆ 1 ಮತ್ತು ಹೇಳಿಕೆ 2 ಇವೆರಡು ಸರಿಯಾಗಿವೆ. ಇದು ನಮ್ಮ ಉತ್ತರ ಅಲ್ಲ. ಹೇಳಿಕೆ 1 ತಪ್ಪಾಗಿದೆ. ಸ್ಟೇಟ್ಮೆಂಟ್ 1 ಈಸ್ ಇನ್ಕರೆಕ್ಟ್ ಅಂಡ್ ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್. ಹೇಳಿಕೆ 1 ತಪ್ಪಾಗಿದೆ ಮತ್ತು ಹೇಳಿಕೆ 2 ಸರಿಯಾಗಿದೆ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ 4 ಸರಿಯಾದ ಉತ್ತರ. ಓಕೆ. ನಾವು ಈಗಾಗಲೇ 20 ಪ್ರಶ್ನೆಗಳಿಗೆ ಉತ್ತರವನ್ನ ಡಿಸ್ಕಸ್ ಮಾಡಿದೀವಿ. ನೀವು ಚೆಕ್ ಮಾಡ್ಕೊಳ್ತಾ ಇದ್ದೀರಿ ಅಂತ ಭಾವಿಸ್ತೀನಿ. ನಿಮಗೆ ಯಾವ್ಯಾವ ಮಾಹಿತಿ ಗೊತ್ತಿಲ್ಲ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ನಾನು ಪ್ರಶ್ನೆಗಳನ್ನ ಮತ್ತು ಅವುಗಳಿಗೆ ಸರಿಯಾದ ಉತ್ತರಗಳನ್ನ ಹೇಳ್ತಾ ಇದ್ದೀನಿ. ನೀವೆಲ್ಲರೂ ಚೆಕ್ ಮಾಡ್ಕೊಳ್ರಿ. ಈ ವಿಡಿಯೋ ಲೈಕ್ ಆದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮತ್ತೆ ಕಮೆಂಟ್ ಮಾಡೋದನ್ನ ಮರಿಬಾರ್ರಿ. ಓಕೆ. ನೆಕ್ಸ್ಟ್, ಸಮುದ್ರದ ನೀರಿನಿಂದ ಉಪ್ಪನ್ನು ತಯಾರಿಸುವ ವಿಧಾನವನ್ನು ಅನುಕ್ರಮವಾಗಿ ಬರೆಯಿರಿ. ಪುಟ್ ದ ಫಾಲೋಯಿಂಗ್ ಪಾಯಿಂಟ್ಸ್ ಇನ್ ಅ ಸೀಕ್ವೆನ್ಸ್ ಟು ಮೇಕ್ ಸಾಲ್ಟ್ ಫ್ರಮ್ ದ ಸಿ ವಾಟರ್. ಸಮುದ್ರದ ನೀರಿನಿಂದ ಉಪ್ಪನ್ನು ತಯಾರಿಸ್ತಾರೆ, ನಿಮ್ಗೆಲ್ಲ ಗೊತ್ತಿದೆ. ಯಾವ ರೀತಿ ತಯಾರಿಸ್ತಾರೆ, ಅದರ ವಿಧಾನಗಳು ಏನು? 1, 2, 3 ಸ್ಟೆಪ್ ವೈಸ್ ಹೇಳ್ಬೇಕು ನಾವಿಲ್ಲಿ. ಏನು? ನೋಡ್ಲಿ, ಮೊದಲನೇ ಸ್ಟೆಪ್ ಯಾವ್ದು ಗೊತ್ತಾ? ಆಳವಿಲ್ಲದ ದಂಡೆಯಲ್ಲಿ ಸಂಗ್ರಹಿಸಲಾದ ಸಮುದ್ರದ ನೀರು ಮರಳಿನಲ್ಲಿ ಇಂಗುತ್ತೆ. ಇದು ಸ್ಟೆಪ್ 1. ಇದು ಫಸ್ಟ್ ಮೊದಲ ವಿಧಾನ. ಇದು ಆಳವಿಲ್ಲದ ದಂಡೆಯಲ್ಲಿ ಮೊದಲು ಏನ್ ಮಾಡುತ್ತೆ? ಉಪ್ಪು ಅಂಶ ಹೊಂದಿರುವಂತಹ ಸಮುದ್ರ ನೀರನ್ನು ಸಂಗ್ರಹಿಸಲಾಗುತ್ತೆ. ಮತ್ತೆ ಆ ಮರಳಿನಲ್ಲಿ ಆ ನೀರು ಏನಾಗುತ್ತೆ? ಇಂಗುತ್ತೆ. ನಂತರ ಎರಡನೇದು ನೋಡ್ರಿ, ಎರಡನೇದು ಏನಾಗುತ್ತೆ? ಓಕೆ. ಸೂರ್ಯನ ಶಾಖದಲ್ಲಿ ನೀರನ್ನು ಒಣಗಲು ಬಿಡುವುದು. ದ ಸಿ ವಾಟರ್ ಈಸ್ ಅಲೋಡ್ ಟು ಡ್ರೈ ಇನ್ ದ ಸನ್. ಸೂರ್ಯನ ಶಾಖದಲ್ಲಿ ಅದನ್ನು ಒಣಗಕ್ಕೆ ಬಿಡಬೇಕು. ನಂತರ ಏನಾಗುತ್ತೆ? ನೀರನ್ನ ಬಿಸಿ ಆಗಕ್ಕೆ ಬಿಡಬೇಕು. ನಂತರ ಏನಾಗುತ್ತೆ ಅವಾಗ? ಇದು ಹಂಗಂದ್ರೆ ಇದು ಎರಡನೇ ವಿಧಾನ ಆಯ್ತು. ಮೂರನೇ ವಿಧಾನ ಏನು? ನೀರನ್ನು ಕುದಿಸಿದ ನಂತರ ಉಪ್ಪು ತಳದಲ್ಲಿ ನಿಲ್ಲುತ್ತದೆ. ಎಸ್, ಆಫ್ಟರ್ ದ ವಾಟರ್ ಡ್ರೈಸ್ ದ ಸಾಲ್ಟ್ ರಿಮೇನ್ಸ್ ಆನ್ ದ ಗ್ರೌಂಡ್. ನೋಡ್ರಿ, ಇದು ಸೂರ್ಯನ ಶಾಖಕ್ಕೆ ಬಿಕಾಸ್ ಆಫ್ ಸನ್ಸ್ ಹೀಟ್ ಏನಾಗುತ್ತೆ? ನೀರು ಇವಾಪರೇಟ್ ಆಗುತ್ತೆ. ಅವಾಗ ಅದ್ರ ಜೊತೆ ಅದರಲ್ಲಿರೋ ಸಾಲ್ಟ್ ಕಂಟೆಂಟ್ ಕೂಡ ಇವಾಪರೇಟ್ ಆಗಲ್ಲ. ಇದು ಒಂದು ಸ್ಮಾಲ್ ಎಕ್ಸ್ಪೆರಿಮೆಂಟ್ ನೀವು ಮನೇಲಿ ನೋಡ್ಬೋದು. ಒಂದು ಪಾತ್ರೆಯಲ್ಲಿ ನೀವೇನ್ ಮಾಡ್ರಿ? ಉಪ್ಪು ಮತ್ತು ನೀರನ್ನ ಮಿಕ್ಸ್ ಮಾಡ್ರಿ. ಅದು ಸಮುದ್ರ ನೀರಿನ ತರನೇ ಉಪ್ಪು ನೀರು ಆಯ್ತು. ಅವಾಗ ಅದನ್ನ ಒಲೆಯಲ್ಲಿ ಏನ್ ಮಾಡ್ರಿ? ಕಾಯ್ಸಕ್ ಸ್ಟಾರ್ಟ್ ಮಾಡ್ರಿ. ಎಲ್ಲಿವರೆಗೂ? ಅಂಟಿಲ್ ಆಲ್ ದಿ ವಾಟರ್ ಇನ್ ದಿ ಪಾಟ್ ಇವಾಪರೇಟ್ಸ್. ಅಲ್ಲಿ ಎಲ್ಲವೂ ಅಲ್ಲಿ ಇವಾಪರೇಟ್ ಆಗಿ ಹೋಗ್ಬೇಕು ನೀರು. ಅಲ್ಲಿವರೆಗೂ ಕಾಯಿಸ್ರಿ. ನಂತರ ಚೆಕ್ ಮಾಡ್ರಿ ಆ ಪಾತ್ರೆಯನ್ನ. ಅಲ್ಲಿ ಬಿಳಿ ಬಿಳಿ ಕಣಗಳು ಉಳ್ಕೊಂಡಿರ್ತವೆ. ಏನವು? ಅದೇ ಉಪ್ಪಿನ ಅಂಶ. ಅರ್ಥ ಆಯ್ತಾ? ಅದೇ ರೀತಿ ಇಲ್ಲಿ ಮಾಡ್ತಾರೆ, ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ತಯಾರಿಸ್ತಾರೆ. ಹಾಗಾದ್ರೆ ಸೊ ನೋಡ್ಲಿ, ಮೊದಲನೇ ವಿಧಾನ ಯಾವುದು? ಬಿ. ಎರಡನೇ ವಿಧಾನ ಸಿ. ನಂತರ ಎ. ಹಾಗಾದ್ರೆ ಬಿ ಸಿ ಎ ನಮ್ಮ ಉತ್ತರ ಇಲ್ಲಿದೆ ನೋಡ್ರಿ, ಆಪ್ಷನ್ 4 ಅಲ್ಲಿ ಬಿ ಸಿ ಎ ಕರೆಕ್ಟ್ ಮಕ್ಕಳೇ? ಓಕೆ, ರೈಟ್. ನಂತರ ಈ ಕೆಳಗಿನವುಗಳಲ್ಲಿ ಯಾವುದು ಮಣ್ಣಿನ ಒಳ್ಳೆಯ ಸ್ನೇಹಿತ? ಓಕೆ. Which one of the following is known as the soil's best friend? ಸರಿಯಾದ ಉತ್ತರ ಅರ್ಥ್ವಾರ್ಮ್ಸ್, ಎರೆಹುಳುಗಳು. ಯಾಕೆ? ನೋಡ್ರಿ, ಎರೆಹುಳುಗಳನ್ನ ಯಾಕೆ ನಾವು ಮಣ್ಣಿನ ಮಿತ್ರ ಅಥವಾ ರೈತನ ಮಿತ್ರ ಅಂತಾನು ಕರಿತೀವಿ, ಫ್ರೆಂಡ್ ಆಫ್ ಫಾರ್ಮರ್ ಅಂತ. ಯಾಕೆ ಈ ರೀತಿ ಕರಿತೀವಿ ಅಂದ್ರೆ, ಎರೆಹುಳುಗಳು ಮಣ್ಣಿನಲ್ಲಿ ಫಲವತ್ತತೆಯನ್ನ ಹೆಚ್ಚು ಮಾಡ್ತಾವ. ಈ ಎರೆಹುಳು ಗೊಬ್ಬರ ಇದೆಯಲ್ಲ, ಆ ಎರೆಹುಳು ಗೊಬ್ಬರದಿಂದ ಏನಾಗುತ್ತೆ? ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ. ಫರ್ಟಿಲಿಟಿ ಆಫ್ ಸಾಯಿಲ್ ವಿಲ್ ಇನ್ಕ್ರೀಸ್. ಸೊ ಹಂಗಾಗಿ ಎರೆಹುಳನ್ನ ರೈತನ ಮಿತ್ರ ಅಂತ ಕರಿತೀವಿ, ಫ್ರೆಂಡ್ ಆಫ್ ಫಾರ್ಮರ್. ನಂತರ ಮಣ್ಣಿನ ಮಿತ್ರ ಅಂತಾನು ಕರಿತೀವಿ, ಫ್ರೆಂಡ್ ಆಫ್ ಸಾಯಿಲ್. ಓಕೆ. ಎಷ್ಟು ಜನ ಎರೆಹುಳುಗಳನ್ನ ನೋಡಿದ್ದೀರಿ ನೀವು? ಅಗೇನ್ ಲೆಟ್ ಮೀ ನೋ ಇನ್ ದ ಕಾಮೆಂಟ್ಸ್. ಓಕೆ. ನೆಕ್ಸ್ಟ್, ಕರ್ಣಂ ಮಲ್ಲೇಶ್ವರಿ ಅವರು ಇದರಲ್ಲಿ ಪ್ರಶಸ್ತಿ ಪಡೆದಿದ್ದಾರೆ. ನೋಡ್ರಿ, ಕರ್ಣಂ ಮಲ್ಲೇಶ್ವರಿ ಬಗ್ಗೆ ಐ ಥಿಂಕ್ ಪ್ರೀವಿಯಸ್ ಇಯರ್ಗಳಲ್ಲಿ ಕೂಡ ಈಕೆಯ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಯಾವುದೋ ಒಂದು ಪ್ರಶ್ನೆ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ರಿ. ಕರ್ಣಂ ಮಲ್ಲೇಶ್ವರಿ ಅವರು ಇದರಲ್ಲಿ ಅಂದ್ರೆ ಯಾವ ಒಂದು ಕ್ಷೇತ್ರದಲ್ಲಿ ಅವರು ಪ್ರಶಸ್ತಿಯನ್ನ ಪಡೆದಿದ್ದಾರೆ? ಸರಿಯಾದ ಉತ್ತರ ವೇಟ್ ಲಿಫ್ಟಿಂಗ್, ಭಾರ ಎತ್ತುವುದು. ಆಪ್ಷನ್ 1 ಕರೆಕ್ಟ್.
ಇವರು 2000ನೇ ಇಸ್ವಿಯಲ್ಲಿ ನಡೆದಂತಹ ಒಲಿಂಪಿಕ್ಸ್ ನಲ್ಲಿ ಪದಕವನ್ನ ಪಡೆಯುವುದರ ಮೂಲಕ ಒಲಿಂಪಿಕ್ಸ್ ನಲ್ಲಿ ಪದಕ ಪಡೆದಂತಹ ಭಾರತದ ಮೊದಲ ಮಹಿಳೆಯಾಗಿದ್ದಾರೆ. ಓಕೆನಾ? ಶಿ ವಾಸ್ ದ ಫಸ್ಟ್ ವುಮನ್ ಟು ಗೆಟ್ ಅ ಪ್ರೈಸ್ ಅವಾರ್ಡ್ ಇನ್ ಒಲಿಂಪಿಕ್ಸ್. ಓಕೆ, ಫಸ್ಟ್ ಇಂಡಿಯನ್ ವುಮನ್. ಓಕೆ, ಫಸ್ಟ್ ಇಂಡಿಯನ್ ವುಮನ್. ನೆಕ್ಸ್ಟ್, ಓಕೆ ನೋಡ್ರಿ, ನೆಕ್ಸ್ಟ್ ಪ್ರಶ್ನೆ, ಬಚೇಂದ್ರ ಪಾಲ್ ಯಾರು? ಹೂ ಇಸ್ ಬಚೇಂದ್ರ ಪಾಲ್? ನೋಡ್ರಿ, ಬಚೇಂದ್ರ ಪಾಲ್ ಬಗ್ಗೆ ಕ್ವಶನ್ಗಳು ರಿಪೀಟ್ ಆಗಿದ್ದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳಲ್ಲಿ. ಬಚೇಂದ್ರ ಪಾಲ್ ಯಾರು? ಬಚೇಂದ್ರ ಪಾಲ್ ಅವರು ಮೌಂಟ್ ಎವರೆಸ್ಟ್ ಏರಿದಂತ ಮೊದಲ ಭಾರತೀಯ ಮಹಿಳೆ, ಫಸ್ಟ್ ಇಂಡಿಯನ್ ವುಮನ್ ಟು ಕ್ಲೈಮ್ ಮೌಂಟ್ ಎವರೆಸ್ಟ್. ಅರ್ಥ ಆಯ್ತಾ? ಸೊ ಹಾಗಾದ್ರೆ ಯಾವ್ದು ಉತ್ತರ? ನೋಡ್ರಿ, ಎರಡನೇ ಆಪ್ಷನ್ ಇದೆಯಲ್ಲ, ಅದು ಉತ್ತರ. ಆಮೇಲೆ ಇಲ್ಲಿ ಇನ್ನೊಂದು, ಮೊಟ್ಟ ಮೊದಲ ಬಾರಿಗೆ ಮೌಂಟ್ ಎವರೆಸ್ಟ್ ಅನ್ನು ಜಗತ್ನಲ್ಲಿಯೇ ಮೊದಲ ಬಾರಿಗೆ ಮೌಂಟ್ ಎವರೆಸ್ಟ್ ಏರಿದರೆ ಯಾರು? ಒಂದು ತೇನ್ಸಿಂಗ್ ನೋರ್ಗೆ ಫ್ರಮ್ ನೇಪಾಳ್ ಅಂಡ್ ಹೆಡ್ಮಂಡ್ ಎಲರಿ ಫ್ರಮ್ ನ್ಯೂಜಿಲೆಂಡ್. ಓಕೆ, ಅದೇ ತರ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ನಿಮಗೆ, ಇದು ಬಹಳ ಜನ ಗೊತ್ತಿರ್ಲಿಕ್ಕಿಲ್ಲ. ಭಾರತದ ಮೊದಲ ಮಹಿಳೆ ಬಚೇಂದ್ರ ಪಾಲ್ ಆಗಿದ್ರೆ ಮೌಂಟ್ ಎವರೆಸ್ಟ್ ಅನ್ನು ಏರಿದಂತ ಭಾರತದ ಮೊದಲ ಪುರುಷ ಯಾರು? ಹೂ ಇಸ್ ದ ಮ್ಯಾನ್ ಫ್ರಮ್ ಇಂಡಿಯಾ ಹೂ ಕ್ಲೈಂಬ್ಡ್ ಮೌಂಟ್ ಎವರೆಸ್ಟ್ ಫಾರ್ ದಿ ಫಸ್ಟ್ ಟೈಮ್? Again, let me know in the comments below. Okay, next, ಲಾಸ್ಟ್ ಪ್ರಶ್ನೆಗೆ ಬಂದ್ಬಿಟ್ಟಿವಿ ನೋಡ್ರಿ ನಾವು. ರೈಟ್, ಹೈದರಾಬಾದ್ ಯಾವುದಕ್ಕಾಗಿ ಪ್ರಸಿದ್ಧವಾಗಿದೆ? ನಿಮ್ಗೆಲ್ಲ ಗೊತ್ತು ಹೈದರಾಬಾದ್ ಯಾವ್ದಕ್ಕೆ ಪ್ರಸಿದ್ಧ ಆಗಿದೆ? ಬಿರಿಯಾನಿ ಅಲ್ಲ, ಯಾಕಂದ್ರೆ ಅವ್ರ ಆಪ್ಷನ್ನೇ ಕೊಟ್ಟಿಲ್ಲ ನೋಡ್ರಿ ಇಲ್ಲಿ. ಓಕೆ, ಹೈದರಾಬಾದ್ ಯಾವುದಕ್ಕಾಗಿ ಪ್ರಸಿದ್ಧವಾಗಿದೆ? ಹೈದರಾಬಾದ್ ಈಸ್ ಫೇಮಸ್ ಫಾರ್ ವಿಚ್ ಆಫ್ ದಿ ಫಾಲೋಯಿಂಗ್? ಗೋಲ್ಕೊಂಡ ಫೋರ್ಟ್, ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್, ಘಾಟ್ ಸೀಸರ್, ಸಾಬರ್ಮತಿ ಆಶ್ರಮ. ಸಾಬರ್ಮತಿ ಆಶ್ರಮ ಎಲ್ಲಿದೆ? ಗುಜರಾತ್ ನಲ್ಲಿದೆ. ಯಾರ್ದು? ಮಹಾತ್ಮ ಗಾಂಧೀಜಿ ಅವ್ರದ್ದು ಅಲ್ವಾ? ಇಲ್ಲಿಂದನೇ ಅವರು ಉಪ್ಪಿನ ಸತ್ಯಾಗ್ರಹವನ್ನ ಆರಂಭ ಮಾಡಿದ್ದು. ಓಕೆ, ಹೈದರಾಬಾದ್ ನಲ್ಲಿ ಇರುವಂತಹ ಕೋಟೆ ಯಾವ್ದಿಲ್ಲೀಗ? ಗೋಲ್ಕೊಂಡ ಫೋರ್ಟ್. ಗೋಲ್ಕೊಂಡ ಕೋಟೆ ಸರಿಯಾದ ಉತ್ತರ. 125ನೇ ಪ್ರಶ್ನೆಗೆ, ಕೊನೆಯ ಪ್ರಶ್ನೆಗೆ ಆಪ್ಷನ್ 1 ಸರಿಯಾದ ಉತ್ತರ. ಹಾಗಾದ್ರೆ ಹೈದರಾಬಾದ್ ತಕ್ಷಣ ನಿಮ್ಗೆ ನೆನಪು ಬರೋದು ಯಾವುದು? ಹೈದರಾಬಾದ್ ಬಿರಿಯಾನಿ. ಇಟ್ಸ್ ಮೈ ಫೇವರೇಟ್. ಓಕೆ, ನಿಮಗೂ ಆ ಥರ ಹೈದರಾಬಾದ್ ಬಿರಿಯಾನಿ ತಿನ್ನಕ್ಕೆ ಇಷ್ಟನಾ? ಓಕೆ, ಅಗೇನ್ ಲೆಟ್ ಮಿ ನೋ ಇನ್ ದ ಕಮೆಂಟ್ಸ್ ಬಿಲೋ. ಓಕೆ, ಥ್ಯಾಂಕ್ ಯು. ಎಲ್ಲ ಪ್ರಶ್ನೆಗಳಿಗೆ ನಾವೀಗ ಡಿಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀವಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ ಮತ್ತು ಶೇರ್ ಮಾಡ್ರಿ. ನಮ್ಮ ಚಾಲೆಂಜ್ ಕೋಚಿಂಗ್ ಸೆಂಟರ್ ಸಿಂಧನೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಇದೇ ರೀತಿ ಮುಂದೆ ನಡೆಯುವ ಎಲ್ಲಾ ಪರೀಕ್ಷೆಗಳಿಗೂ ನಾವು ಕೀ ಆನ್ಸರ್ನ ತರ್ತೀವಿ ಮತ್ತೆ ಇಂಪಾರ್ಟೆಂಟ್ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ತರ್ತೀವಿ ಎಕ್ಸಾಮ್ಕಿಂತ ಮುಂಚೆ. ಅದನ್ನ ನೋಡಿದ್ರೆ ನಿಮಗೆ ಎಕ್ಸಾಮಿಗೆ ತುಂಬಾ ಸಹಕಾರಿಯಾಗುತ್ತೆ ಮತ್ತು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಮುಂದಿನ ಇದೇ ರೀತಿ ಒಂದು ವೆಲ್ ಇನ್ಫಾರ್ಮೇಶನ್ ಅನ್ನ ತಗೊಂಡ್ಬರುವಂತ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್.